ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಎಲ್ಲದೂ ಸಹ ಈ ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಬರುವಂಥದ್ದು ಅಪಸಾಮಾನ್ಯವಾದಂಥ ವಿಷಯನೇ, ಅಂದರೆ ಅಬ್ನಾರ್ಮಲ್ ಪಾರ್ಟ್ ವಿಚ್ ಈಸ್ ನಾಟ್ ನಾರ್ಮಲ್. ಅದೆಲ್ಲದೂ ಸಹ ಈ ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ನಾವು ಅಧ್ಯಯನವನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಎಕ್ಸ್ಟ್ರಾ ಅಥವಾ ಸ್ಟ್ರೆಂಥನ್ನು ಅಥವಾ ಪಾಸಿಟಿವ್ ಅಂತ ಹೇಳ್ಬೋದು, ಅಥವಾ ಅದರಲ್ಲಿ ಅವರು ಹೊಂದಿರತಕ್ಕಂಥ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಥಿಂಗ್ಸ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಮೆಮೊರಿ, ಇನ್ ಟರ್ಮ್ಸ್ ಆಫ್ ಕಾಗ್ನಿಷನ್, ಇನ್ ಟರ್ಮ್ಸ್ ಆಫ್ ಪರ್ಸ್ನಾಲಿಟಿ, ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ನಾವೇನು ಅಪಸಾಮಾನ್ಯ ಅಕಾರ್ಡಿಂಗ್ ಟು ICD, ಅಕಾರ್ಡಿಂಗ್ ಟು DSM-4, DSM-4, 5 or ICD-10 or 11 ಏನೇನಿದೆ ಕ್ಲಾಸಿಫಿಕೇಶನ್, ಆ ಕ್ಲಾಸಿಫಿಕೇಶನ್ ಪ್ರಕಾರ ಏನೆಲ್ಲ ಡಿಸಾರ್ಡರ್ಸ್ಗಳನ್ನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಈ ನಾರ್ಮಲ್ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ನಲ್ಲಿ ಬರ್ತಕ್ಕಂಥ ಈ ಮೀಡಿಯನ್ ಮೋಡ್ ಅಥವಾ ಮಿಡ್ ಪಾಯಿಂಟ್ ಏನಿದೆ, ಅವರ ಜೊತೆ ಒಂದು ಇಂಟರಾಕ್ಷನ್ಸ್ ಆಗುತ್ತೆ, ಇಂಟರ್ವ್ಯೂ ಆಗುತ್ತೆ. ಆ ಇಂಟರ್ವ್ಯೂ ಶೆಡ್ಯೂಲ್ ಅಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಜನರಲ್ ಅಪಿಯರೆನ್ಸ್ ಮೇಲೆ, ಸಾಮಾನ್ಯವಾಗಿ ಅವ್ರು ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಒಂದು ಪರ್ಸೆಂಟ್ ಒಂದು ಇಂಟನ್ನ ನಾವು ಗಳಿಸ್ಕೋಬಹುದು. ಅದರಿಂದ ಒಂದು ಇಂಟನ್ನ ನಾವು ಅದರಿಂದ ಈ ರೀತಿಯಾದಂಥ ಪರ್ಸನಾಲಿಟಿಯನ್ನು ಹೊಂದಿದ್ದಾರೆ ಅಥವಾ ಹೊಂದಿರಬಹುದು, ಅಥವಾ ಈ ರೀತಿಯಾದಂತಹ ಎಕ್ಸ್ಟ್ರಾವರ್ಟ, ಇಂಟ್ರಾವರ್ಟ, ಆವರೇಜ, ಪೂರ, ಇನ್ ಟರ್ಮ್ಸ್ ಆಫ್ ಮೆಮೊರಿ, ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್, ಆವರೇಜು ಸ್ವಲ್ಪ ಬಿಲೋ ಆವರೇಜ್ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ಅಥವಾ ಸಾಮಾನ್ಯವಾದ ಒಂದು ಅಬ್ಸರ್ವೇಷನ್ ಅಲ್ಲಿ ಅವರ ಓವರಾಲ್ ಪರ್ಸನಾಲಿಟಿ ಅಥವಾ ಡೈರೆಕ್ಷನ್ ಆಫ್ ಪರ್ಸನಾಲಿಟಿಯನ್ನ, ಡೈರೆಕ್ಷನ್ ಆಫ್ ಕಾಗ್ನಿಟಿವ್ ಎಬಿಲಿಟಿಯನ್ನ, ಡೈರೆಕ್ಷನ್ ಆಫ್ ಫಿಸಿಕಲ್ ಸ್ಟ್ರೆಂತ್ ಅನ್ನ, ಅಥವಾ ಫಿಸಿಕಲ್ ಅವರ ಆರೋಗ್ಯ ಅಸ್ವಸ್ಥತೆಯ ಪ್ರಮಾಣವನ್ನ ಅಥವಾ ಒಂದು ಅಂದಾಜಿಸಬಹುದು ಅಂತ ನಾವು ಹೇಳ್ಬೋದು. ಓಕೆ, ಅದರಲ್ಲೇ ಕಳೆದ ತರಗತಿನಲ್ಲಿ ಫೋಬಿಯಾ ಆಯಿತು, ಓಕೆ, ಸ್ಟ್ರೆಸ್ ಆಯಿತು, ಒತ್ತಡ ಆಯಿತು, OCD ಆಯಿತು. ಅದೇ ಪ್ರಮಾಣದಲ್ಲಿ ಇದಕ್ಕೆ ರಿಲೇಟೆಡ್ ಸಬ್ಸ್ಟೆನ್ಸ್ ಅಬ್ಯೂಸು, ಅದರದ್ದು ಪರಿಣಾಮಗಳು, ಅದರದ್ದು ಚಿಕಿತ್ಸೆ, ನೈದಾನಿಕ ವ್ಯವಸ್ಥೆ, ನೈದಾನಿಕ ಲಕ್ಷಣಗಳು, ಈ ಥರದ್ದೆಲ್ಲ ನೋಡಿದ್ವಿ. ಇವತ್ತಿನ ವಸ್ತು ವಿಷಯ ಪ್ಯಾರಾಫಿಲಿಯಾ. ಪ್ಯಾರಾಫಿಲಿಯಾ ಅಂತಂದರೆ ಸಾಮಾನ್ಯವಾಗಿ ಏನು ಹೇಳ್ಬೋದು, ಅಪಸಾಮಾನ್ಯ ರೀತಿಯ ಲೈಂಗಿಕ ಕ್ರಿಯೆ ಅಥವಾ ಅದರಲ್ಲಿ ಪಡ್ಕೊಳ್ಳುವಂಥ ಅನುಭವ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಥಾಟ್ ಪ್ರೋಸೆಸ್, ಆ ಬಗ್ಗೆ ಇರ್ತಕ್ಕಂಥ ಒಂದು ಥಾಟ್ ಪ್ರೋಸೆಸ್. ಇದೊಂದು ವಿಲಕ್ಷಣ ಸನ್ನಿವೇಶ, ವಿಲಕ್ಷಣವಾದಂತಹ ಕಲ್ಪನೆಗಳು, ವಿಲಕ್ಷಣ ರೀತಿಯಾದಂತಹ ಗುಣಲಕ್ಷಣಗಳು, ಓಕೆ, ಅಥವಾ ಅಸ್ವಾಭಾವಿಕವಾದಂತಹ ಒಂದು ಲೈಂಗಿಕ ಆಸಕ್ತಿಗಳು, ಕಲ್ಪನೆಗಳು, ಅಥವಾ ಅಸಂಪ್ರದಾಯಿಕವಾದಂತಹ ಒಂದು ಲೈಂಗಿಕ ಆಸಕ್ತಿಗಳು ಇರಬಹುದು. ಈ ರೀತಿಯಾಗಿ ಈ ಒಂದು ಪ್ಯಾರಾಫಿಲಿಯಾವನ್ನ ನಾವು ಅಸೆಸ್ ಮಾಡ್ಬೋದು ಅಥವಾ ವ್ಯಾಖ್ಯಾನವನ್ನ ಮಾಡಬಹುದು. ಅಂದ್ರೆ ಈ ಸಾಂಪ್ರದಾಯಿಕ ಅಂತ ಅಂದ್ರೆ ಅಥವಾ ಒಪ್ಪಿಗೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಬೇರೆ ಅರ್ಥದಲ್ಲಿ ಹೇಳ್ಬೋದು. ಈ ಸಾಂಪ್ರದಾಯಿಕ ಅಂತ ಅಂದ್ರೆ ನಮ್ಮ ಇಂಡಿಯನ್ ಹಿಂದೂ ಮ್ಯಾರೇಜ್ ಇದ್ರ ಪ್ರಕಾರ ಲೈಂಗಿಕ ಕ್ರಿಯೆ ಆಗುವಂಥದ್ದು ಹೇಗೆ ಅಂತಂದ್ರೆ ಮದುವೆ ಆಗುತ್ತೆ. ಮದುವೆ ಆದ ನಂತರದಲ್ಲಿ ಅದು ಒಪ್ಪಿತ ಲೈಂಗಿಕ ಕ್ರಿಯೆಗಳು ಆಗುತ್ತೆ. ಇದನ್ನ ಸಾಮಾನ್ಯವಾದಂತಹ ಲೈಂಗಿಕ ಆಸಕ್ತಿಗಳು ಅಥವಾ ಲೈಂಗಿಕ ಕ್ರಿಯೆ ಅಂತ ನಾವು ಕರೀಬಹುದು. ಅಸಾಮಾನ್ಯ ರೀತಿಯಲ್ಲಿ ಅಸ್ವಾಭಾವಿಕ ರೀತಿಯಲ್ಲಿ ಇರ್ತಕ್ಕಂತಹ ಏನೆಲ್ಲ ಏನು ಸಾಂಪ್ರದಾಯಿಕ ಲೈಂಗಿಕ ಸಂಭೋಗವನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲಿಯೂ ಲೈಂಗಿಕ ಆಸಕ್ತಿ, ಯಾವುದಾದ್ರೂ ಒಂದು ವಸ್ತು ಅಥವಾ ಥಿಂಗ್ಸು ಅಥವಾ ಯಾವ್ದಾದ್ರು ಒಂದು ಸನ್ನಿವೇಶ, ಕಲ್ಪನೆ ಮೇಲೆ ಹೊಂದಿರತಕ್ಕಂಥ ಲೈಂಗಿಕ ಆಸಕ್ತಿಗಳು, ಲೈಂಗಿಕ ಕ್ರಿಯೆ, ಇದೆಲ್ಲದೂ ಸಹ ಪ್ಯಾರಾಫಿಲಿಯಾ ಅಂತ ಕರೀತಾರೆ. ಓಕೆ, ಇದು ICD ಮತ್ತೆ DSM-4 ಮತ್ತೆ ICD-10, ಇದರಲ್ಲೆಲ್ಲ ಇದರ ಬಗ್ಗೆ ಇರ್ತಕ್ಕಂಥ ಅದರದೇ ಆದಂಥ ಕೆಲವೊಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಪ್ಯಾರಾಫಿಲಿಯಾ ಅಂತ ಅಂದ್ರೆ ಏನು, ICD-10 ಪ್ಯಾರಾಫಿಲಿಯಾ ಅಂತ ಅಂದ್ರೆ ಏನು, DSM-4 ಪ್ರಕಾರ. ಇದೆಲ್ಲ ಈ ಒಂದು
ಬಹುಪಾಲು ಈ ಪ್ಯಾರಾಫಿಲಿಯಾಗಳು ಒಂದು ಅಥವಾ ಹೆಚ್ಚಿನ ವಯಸ್ಕರ ನಡುವೆ ವೈಯಕ್ತಿಕ ಲೈಂಗಿಕ ಅಭಿವ್ಯಕ್ತಿಯ ನಿರುಪದ್ರವ ರೂಪಗಳಾಗಿದ್ದರೂ ಕಡಿಮೆ ಸಂಖ್ಯೆಯ ಪ್ಯಾರಾಫಿಲಿಕ್ ಅಸ್ವಸ್ಥತೆಗಳು ಅಂದ್ರೆ ಶಿಶುಕಾಮಿ ಅಸ್ವಸ್ಥತೆ, ಒಪ್ಪಿಗೆ ಇಲ್ಲದ ವ್ಯಕ್ತಿಗಳನ್ನೊಳಗೊಂಡ ಇತರ ಪ್ಯಾರಾಫಿಲಿಕ್ ಅಸ್ವಸ್ಥತೆಗಳು. ಸೊ ಇವೆಲ್ಲ ಏನಾಗುತ್ತೆ, ಗಮನಾರ್ಹ ಸಾಮಾಜಿಕ, ವೈದ್ಯಕೀಯ, ಮನೋಭಾವ ಅಥವಾ ನೈತಿಕ ಮತ್ತು ಕಾನೂನು ಪರಿಣಾಮಗಳ ಮೇಲೆ ಇವು ತನ್ನದೇ ಆದಂತಹ ಪರಿಣಾಮಗಳನ್ನ ಹೊಂದಿರುತ್ತವೆ. ಓಕೆ, ಸೊ ನೈತಿಕತೆ ಅಥವಾ ಕಾನೂನು ಪ್ರಕಾರ ಅಥವಾ ಕಾನೂನುಬದ್ಧವಾದಂತಹ ಲೈಂಗಿಕ ಅನುಭವಗಳು ಅಥವಾ ಲೈಂಗಿಕ ಕ್ರಿಯೆ ಅನ್ನೋದೇ ಆದ್ರೆ ಸೊ ಇವೆಲ್ಲ ಅಸ್ವಾಭಾವಿಕ ಅಂತ ಏನೆಲ್ಲ ಕಾಣಿಸ್ಕೊಳ್ತೇವೆ ಅದು ನೈತಿಕತೆಗೆ ಮತ್ತೆ ಕಾನೂನಿನ ಪರಿಧಿಯ ಒಳಗೆ ನಾವು ಅದನ್ನ ನೋಡೋದಾದ್ರೆ ಸೊ ಅದು ಅಸ್ವಾಭಾವಿಕವಾಗಿರುವಂತಹ ಎಲ್ಲದೂ ಸಹ ಕಾನೂನು ರೀತಿಯಾದಂತಹ ಶಿಕ್ಷೆಗೆ ಅಥವಾ ದಂಡನೆಗೆ ಒಳಗಾಗುವಂತಹ ಪ್ರಕ್ರಿಯೆಗಳೇ ಆಗಿರುತ್ತೆ. ಸೊ ಒಂದು ಅಧ್ಯಯನಗಳು ಹೇಳುತ್ತೆ ಇದರ ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಅಥವಾ ಹಿನ್ನೆಲೆ ಏನಪ್ಪಾ ಅಂತಂದ ಸೊ ಮಹಿಳೆಯರಲ್ಲಿ ಈ ರೀತಿಯಾದಂತಹ ಪ್ಯಾರಾಫಿಲಿಯಾ ಸೊ ವಿರಳವಾಗಿ ಕಂಡು ಬರುತ್ತೆ. ಸೊ ಇದ್ರ ಬಗ್ಗೆ ಅನೇಕ ರೀತಿಯಾದಂತಹ ಅಧ್ಯಯನಗಳು ಫಿಮೇಲ್ಸ್ ಮೇಲೆ ಏನ್ ನಡೆದಿದೆ. ಸೊ ಸಾಮಾನ್ಯವಾಗಿ 20 ಪ್ರಕರಣಗಳಲ್ಲಿ 20% ಅಂತ ಹೇಳ್ಬೋದು. ಸೊ 20 ಪ್ರಕರಣ ಮೇಲಲ್ಲಿ ಕಂಡು ಬಂದ್ರೆ ಸೊ ಅದರಲ್ಲಿ 1 ಪ್ರಕರಣ ಫಿಮೇಲ್ಸ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಸೊ 20:1%. ಸೊ ಈ ಒಂದು ಪ್ಯಾರಾಫಿಲಿಯಾ ಅಂದ್ರೆ ಅಸ್ವಾಭಾವಿಕವಾದಂತಹ ಲೈಂಗಿಕ ಆಸಕ್ತಿಗಳು ಅಥವಾ ಲೈಂಗಿಕ ಕ್ರಿಯೆಗಳು ಸೊ ಈ ರೀತಿಯಾಗಿ ಕಂಡು ಬರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಸೊ ಹೆಣ್ಣು ಪ್ಯಾರಾಫಿಲಿಯಾ ಸಂಶೋಧನೆಯ ಕೊರತೆಯನ್ನು ಅನೇಕರು ಒಪ್ಕೊಳ್ತಾರೆ. ಸೊ ಇಟ್ ಈಸ್ ಅಕ್ಸೆಪ್ಟೆಡ್ ಬೈ ಫಿಮೇಲ್ ಆಲ್ಸೋ. ಸೊ ಈ ಒಂದು ಬಹುಪಾಲು ಏನು ಅಧ್ಯಯನಗಳು ಏನಾಗಿದೆ ಈ ಲೈಂಗಿಕ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆಗಳು ಇದು ಅಪರಾಧಗಳಿಗೆ ಶಿಕ್ಷೆಗಳಿಗೆ ಒಳಗಾದ ಜನರ ಮೇಲೆ ನಡೆಸಲ್ಪಡುವಂತಹ ಒಂದು ಅಧ್ಯಯನಗಳಾಗಿರುತ್ತೆ. ಸೊ ಅಂತಹ ಅಧ್ಯಯನಗಳಿಂದ ತಿಳಿದು ಬಂದಿರೋದೇನು ಅಂತ ಅಂದ್ರೆ ಸೊ 20:1% ಆಫ್ ದ ಸೊ ಮೇಲು ಮತ್ತೆ ಫಿಮೇಲ್ ರೇಷಿಯೋವನ್ನು ನಾವು ತೆಗೆದುಕೊಂಡಾಗ ಅಸಾಮಾನ್ಯವಾದಂತಹ ಲೈಂಗಿಕ ಕ್ರಿಯೆಗಳ ಒಂದು ಸಂಖ್ಯೆ ಇಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಅವರು ಒಪ್ಕೊಳ್ತಾರೆ ಅಥವಾ ಅಧ್ಯಯನಗಳಿಂದ ಕಂಡು ಬರುತ್ತೆ ಅಂತ. ಸೊ ಇದಕ್ಕೆಲ್ಲ ಕಾರಣ ಏನು? ಓಕೆ, ಜನರಲ್ಲಿ ಪ್ಯಾರಾಫಿಲಿಯಾಗಳು ಸ್ಪಷ್ಟವಾಗಿರೋದಿಲ್ಲ. ಸಾಮಾನ್ಯವಾಗಿ ಸಂಶೋಧನೆಗಳ ಪ್ರಕಾರ ಏನು ಇದಕ್ಕೆ ಕಾರಣಗಳು ಏನು ಅನ್ನೋದನ್ನ ಹೇಳ್ತಾರೆ. ಒಂದು ನರಗಳ ಬೆಳವಣಿಗೆಯ ಪರಸ್ಪರ ಸಂಬಂಧ ಏನು ಮೇಲ್ ಅಥವಾ ಫಿಮೇಲ್ ಅಲ್ಲಿ ಈ ಬೆಳವಣಿಗೆ ದೈಹಿಕ ಬೆಳವಣಿಗೆ ಏನಾಗಿರುತ್ತೆ ಸೊ ಇದರಲ್ಲಿ ಅಸಾಮಾನ್ಯ ರೀತಿಯಾದಂತಹ ಬೆಳವಣಿಗೆಗಳು ಉಂಟಾಗೋದ್ರಿಂದ ಲೈಂಗಿಕ ಆಸಕ್ತಿ ಅಥವಾ ಅದರ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ ಅನಿಸಿಕೆಗಳು ಸಹ ವಿಭಿನ್ನವಾದ ಅಥವಾ ವಿಶೇಷವಾದಂತಹ ಒಂದು ಅಭಿಪ್ರಾಯಗಳು ಅನಿಸಿಕೆಗಳು ಕಾಮೋತ್ತೇಜಕವಾದಂತಹ ಒಂದು ಬಯಕೆಗಳು ಅವರಲ್ಲಿ ಬೆಳವಣಿಗೆ ಆಗುವಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ವಿಲ್ಸನ್ ಸೆಂಟ್ ಫ್ರಾನ್ಸಿಸ್ ಪ್ರಶ್ನಾವಳಿ ಬಳಸಿ 200 ವಿಭಿನ್ನ ಲಿಂಗೀಯ ಇದನ್ನ ಅಸೆಸ್ ಮಾಡಿದರೆ 2008ರಲ್ಲಿ. ಸೊ ಈ ಒಂದು ಮಾಂತ್ರಿಕ ಆಸಕ್ತಿಯನ್ನ ಹೊಂದಿರೋ ಪುರುಷರ ಸಂಖ್ಯೆ ಹೆಚ್ಚು. ಸೊ 2D ಮತ್ತೆ 4D ಅಂಕೆಗಳ ಅನುಪಾತಗಳನ್ನ ಇದು ಸೂಚಿಸುತ್ತೆ. ಅಷ್ಟು ಪ್ರಮಾಣದಲ್ಲಿ ಈ ಒಂದು ಪರ್ಸೆಂಟೇಜ್ ಮೇಲು ಮತ್ತೆ ಫಿಮೇಲ್ ಅಲ್ಲಿ ಹೊಂದಿರತಕ್ಕಂಥದ್ದನ್ನ ಅವರು ಸೂಚಿಸಿದ್ದಾರೆ. ಸೊ ಅವರಲ್ಲಿ ಇರ್ತಕ್ಕಂಥ ಒಂದು ಈಸ್ಟ್ರೋಜನ್ ಉತ್ಪಾದನೆ ಆಗ್ತಕ್ಕಂಥ ಈಸ್ಟ್ರೋಜನ್ ಮತ್ತೆ ಆಂಡ್ರೋಜನ್ಸ್ ಇವುಗಳ ವ್ಯತ್ಯಾಸದಿಂದ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಅಬ್ನಾರ್ಮಿಟೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಸೆಕ್ಸ್ ಹಾರ್ಮೋನ್ಸ್ ಇವುಗಳ ವಿಭಿನ್ನ ರೀತಿಯಾದಂತಹ ಉತ್ಪಾದನಾ ರೀತಿ ಅಥವಾ ಉತ್ಪಾದನೆಗೊಳ್ಳುವಂತಹ ಒಂದು ಪ್ರಮಾಣದ ಆಧಾರದ ಮೇಲೆ ಸೊ ಈ ಒಂದು ಪ್ಯಾರಾಫಿಲಿಯಾ ಅನ್ನೋ ಒಂದು ರೋಗ ಲಕ್ಷಣಗಳು ಅಥವಾ ಅಸ್ವಸ್ಥತೆ ಕಂಡು ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಇದಕ್ಕೆ ಮನೋವೈದ್ಯಕೀಯ ಮಹತ್ವ ಏನು? ಸೊ ಇದನ್ನ ಹೇಗೆ ಈಗ ನೈದಾನಿಕ ಹಿನ್ನೆಲೆಯ ಒಳಗೆ ಹೇಗೆ ಮಹತ್ವವನ್ನು ಕೊಡಬೇಕು ಅನ್ನೋದೇ ಆದ್ರೆ ಸೊ ಅದಕ್ಕೆ ಲೈಂಗಿಕ ಅಲ್ಪಸಂಖ್ಯಾತರ ವಕೀಲರು ರೋಗ ನಿರ್ಣಯವನ್ನ ತೆಗೆದುಹಾಕಬೇಕು ಅಥವಾ ಈ ರೀತಿಯಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ ಇವೆಲ್ಲ ಒಪ್ಪಿತ
ಲೈಂಗಿಕ ಕ್ರಿಯೆಗೆ ಈಕ್ವಲೆಂಟ್ ಆಗಿರುವಂಥದ್ದು ಈ ಲೈಂಗಿಕ ಸ್ವಾತಂತ್ರ್ಯ. ಸೊ ಇದ್ರ ಬಗ್ಗೆ ಎಲ್ಲ ಅನೇಕ ಆರ್ಟಿಕಲ್ಸ್ಗಳು, ಒಪಿನಿಯನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಆದರೂ ಸೊ ಇದಕ್ಕೆ ತನ್ನದೇ ಆದಂತಹ ಒಂದು ಲೈಂಗಿಕ ಆಸಕ್ತಿಯ ಅವಶ್ಯಕತೆ ಇರುತ್ತೆ. ಅದಕ್ಕೆ ಗೈಡ್ಲೈನ್ಸ್ ಅಂದರೆ ಅದಕ್ಕೆ ಸಂಬಂಧಿಸಿದಂಥ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನೋದು ಸಹ ಈ ಒಂದು ಮನೋವೈದ್ಯಕೀಯ ಮಹತ್ವದ ಮುಖಾಂತರ ಅವ್ರಿಗೆ ಹೇಳ್ತಾ ಹೋಗಿದ್ದಾರೆ. DSM-4 ಮತ್ತೆ ICD-ಗಳ ಎಕ್ಸ್ಪ್ಲನೇಷನ್ ಪ್ರಕಾರ ಸೊ ಇದನ್ನ ನಾವು ಕಂಟ್ರೋಲಿಗೆ ತರಬಹುದು ಅಥವಾ ನಿಯಂತ್ರಣಕ್ಕೆ ತರಬಹುದು. ಯಾವ್ದ್ರ ಮುಖಾಂತರ ಅಂತ ಅಂದ್ರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ, ಫಾರ್ ಎಕ್ಸಾಂಪಲ್ ಆಂಡ್ರೋಜನ್, ಈಸ್ಟ್ರೋಜನ್ಗಳ ಉತ್ಪಾದನೆಗಳಲ್ಲಿ ಆಗ್ತಕ್ಕಂಥ ಏರಿಳಿತಗಳು ಅಥವಾ ಕೊರತೆಗಳಿರ್ಬೋದು, ಅಥವಾ ಎಕ್ಸಸ್ ಆಫ್ ಪ್ರೊಡಕ್ಷನ್ಸ್ ಇರ್ಬೋದು, ಅಥವಾ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗಳು ಇರಬಹುದು. ಓಕೆ, ಸೊ ಅದಕ್ಕೆ ಬಂದಿರತಕ್ಕಂಥ ಬೇರೆ ಇನ್ಯಾವುದೋ ಕೆಮಿಕಲ್ ರಿಲೇಟೆಡ್ ಅಥವಾ ವಿಭ್ರಮೆಗೆ ಒಳಗಾಗ್ಬೋದು, ಅಥವಾ ಆಘಾತಕ್ಕೆ ಒಳಗಾಗ್ಬೋದು, ಅಥವಾ ಏನೋ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್ಗೆ ಒಳಗಾಗಿರ್ಬೋದು, ಸೊ ಲೈಂಗಿಕವಾಗಿ ಅಥವಾ ಬೇರೆ ಇನ್ಯಾವುದೋ ರೀತಿಯಾಗಿ. ಅಂಥ ಸಂದರ್ಭದಲ್ಲಿಯೂ ಸಹ ಈ ರೀತಿಯಾದಂಥ ಕಲ್ಪನೆಗಳು, ಈ ರೀತಿಯಾದಂಥ, ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ, ಸೊ ನಾವು ಇಂಟರ್ನ್ಶಿಪ್ ಮಾಡುವಂಥ ಸಂದರ್ಭದಲ್ಲಿ ಸೊ ಒಂದು ಹುಡುಗಿ ಆಲ್ಮೋಸ್ಟ್ ಆಲ್ ಒಂದು 20 years ಓಲ್ಡ್ ಲೇಡಿ. ಸೊ ಅವರ ಮೇಲೆ ಆಗಿರ್ತಕ್ಕಂಥ ಒಂದು ಈ ಲೈಂಗಿಕ ಟ್ರೈ ಮಾಡಿರುವಂಥದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂಥದ್ದು. ಸೊ ಅದರಿಂದ ಆ ಹುಡುಗಿ ಮೇಲೆ ಆಗಿರ್ತಕ್ಕಂಥ ಮಾನಸಿಕ ಪರಿಣಾಮಗಳು. ಸೊ ಯಾರೇ ಮೇಲ್ ಕಂಡ್ರು, ಸೊ ಯಾರ ಮೇಲ್ ಅವ್ರಿಗೆ ಇಮೇಜ್ ಬಂತು ಅಂತಂದ್ರೂ ಅವ್ರ ಮೇಲೆ ಏನೋ ದೈಹಿಕವಾಗಿ ಹೊಡೆಯುವಂಥದ್ದು, ಅಥವಾ ಅವ್ರ ಮೇಲೆ ಅಬ್ಯೂಸ್ ಮಾಡುವಂಥದ್ದು, ಅಥವಾ ಅವ್ರ ಮೇಲೆ ತಿರುಗಿ ಬೀಳುವಂಥದ್ದು. ಸೊ ಈ ಥರದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಸೊ ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಈ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸು ಒಬ್ಬ ವ್ಯಕ್ತಿಯನ್ನು ಸೊ ಯಾವುದೇ ಒಂದು ಎಕ್ಸ್ಟ್ರೀಮ್ ಎಂಡ್ಗೂ ಸಹ ತೆಗೆದುಕೊಂಡು ಹೋಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಇದೊಂದು ವಿಶಿಷ್ಟ ಮತ್ತು ವಿಲಕ್ಷಣ ಆಸಕ್ತಿಗಳು ಅಂತಲೂ ಸಹ ಕರೀತಾ ಹೋಗ್ತಾರೆ. ಓಕೆ, ಸೊ ವಿಶಿಷ್ಟವಾಗಿರುತ್ತೆ ಮತ್ತೆ ವಿಲಕ್ಷಣ. ಸೊ ಯಾರು ವಿಲಕ್ಷಣ ಅಂತಾರೆ, ಯಾವುದು ಲಕ್ಷಣವಾಗಿರೋದಿಲ್ಲ ಅಂದರೆ ಸಾಮಾನ್ಯವಾಗಿರೋದಿಲ್ಲ. ಸೊ ಒಂದು ಬಟ್ಟೆ ಅಂದರೆ ಮಹಿಳೆಯರು ಉಪಯೋಗಿಸುವಂತಹ ಉಡುಪುಗಳನ್ನು ಸೊ ಅದನ್ನು ಸ್ಪರ್ಶ ಮಾಡೋದ್ರ ಮುಖಾಂತರ, ಅದನ್ನು ಕಲ್ಪನೆ ಮಾಡೋದ್ರ ಮುಖಾಂತರ ಸೊ ಲೈಂಗಿಕ ಅನುಭವವನ್ನು ಪಡೆಯುವಂಥ ಒಂದು ಮಾನಸಿಕ ಸ್ಥಿತಿಗಳನ್ನು ಹೊಂದಿರ್ತಾರೆ. ಅಥವಾ ಅಂತಹ ವಸ್ತುಗಳನ್ನು ನೋಡಿ ಅಥವಾ ಅದರಲ್ಲಿರ್ತಕ್ಕಂಥ ಒಂದು ವಸ್ತುವಿನ ಅನುಭವಗಳನ್ನು ಪಡೆಯೋದ್ರ ಮುಖಾಂತರ ಓಕೆ, ಸೊ ಅವರು ಅದರದೇ ಆದಂಥ ಒಂದು ಅನುಭವಗಳನ್ನು ಪಡೆಯಲಿಕ್ಕೆ ಕಲ್ಪನೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ನೈತಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಸರಿ ಅನ್ನೋ ಒಂದು ಪ್ರಶ್ನೆಗೆ ಸೊ ಉತ್ತರವನ್ನು ಅವರು ಕೊಡಲಿಕ್ಕೆ ವಿಫಲರಾಗ್ತಾರೆ. ಏಕೆಂತಂದರೆ ನಮ್ಮ ಭಾರತದಂಥ ದೇಶದಲ್ಲಿ ಅಥವಾ ಬೇರೆ ಮುಂದುವರೆದ ದೇಶದಲ್ಲಿಯೂ ಸಹ ಇವನ್ ಸಲಿಂಗಕಾಮಿ ಅಂತಕ್ಕಂಥದ್ದು ಬಹಳಷ್ಟು ರಾಷ್ಟ್ರಗಳಲ್ಲಿ ಅದು ಕಾನೂನುಬದ್ಧಗೊಳಿಸಿಲ್ಲ. ಅದು ಕಾನೂನಿಗೆ ವಿರುದ್ಧವಾಗಿರುತ್ತೆ, ಅಂದರೆ ದಂಡನೆಗೆ ಒಳಗಾಗ್ತಾರೆ. ಸೊ ಅದನ್ನು ಅವರು ಸಾಮಾನ್ಯವಾಗಿ ಗಮನಿಸಿಕೊಂಡು ಅಥವಾ ಕೆಲವೊಂದು ಬಾರಿ ಅಪರಾಧ ರೀತಿಯಲ್ಲೇ ಅದನ್ನು ಗ್ರಹಿಸುವಂಥದ್ದು, ಅದರಿಂದ ಅಪರಾಧಿಗಳಿಗೆ ಶಿಕ್ಷೆ ಆಗಿರುವಂಥದ್ದು ಸೊ ನಾವು ನೋಡ್ತಾ ಹೋಗ್ತೀವಿ. ಅದರ ತೀವ್ರತೆ ಮತ್ತು ನಿರ್ದಿಷ್ಟತೆ ಸೊ ಎಷ್ಟಿರುತ್ತೆ? ತೀವ್ರತೆ ಅಂತ ಅಂದರೆ ಏನು? ಸೊ ಈ ಲೈಂಗಿಕ ಪ್ರಚೋದನೆ ಪರ್ಯಾಯ ಮಾರ್ಗ. ಸೊ ಈ ಒಂದು ಪ್ಯಾರಾಫಿಲಿಯಾ ಅಂತಕ್ಕಂಥದ್ದು ಲೈಂಗಿಕ ಆಸಕ್ತಿಯ ಒಂದು ಪರ್ಯಾಯ ಮಾರ್ಗ ಅಂತ ಅಂದರೆ ಸೊ ಯಾರು ಈಗ ಸ್ವಾಭಾವಿಕವಾದಂಥ ಲೈಂಗಿಕ ಆಸಕ್ತಿಗಳು ಅಥವಾ ಲೈಂಗಿಕ ಕ್ರಿಯೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಸಾಂಪ್ರದಾಯಿಕ ಲೈಂಗಿಕ ಚಟುವಟಿಕೆಗಳಿಂದ ಯಾರು ಅದಕ್ಕೆ ಒಳಗಾಗಲಿಕ್ಕೆ ಆಗೋದಿಲ್ಲ ಅಥವಾ ಅವಕಾಶಗಳು ಸಿಗೋದಿಲ್ಲ. ಸೊ ಅಂಥವರು ಈ ಪ್ಯಾರಾಫಿಲಿಯಾ ಅಂತಕ್ಕಂತಹ ಒಂದು ವಿಭಿನ್ನವಾದ ವಿಲಕ್ಷಣವಾದಂತಹ ರೀತಿಯ ಲೈಂಗಿಕ ಆಸಕ್ತಿಗಳನ್ನು ಅಥವಾ ಲೈಂಗಿಕ ಕ್ರಿಯೆಗಳನ್ನು ತೋರಿಸ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಸಾಮಾಜಿಕ
ಒಂದು ಸಮಸ್ಯೆಗಳಾಗಿಯೂ ಸಹ ಕನ್ವರ್ಟ್ ಆಗಿದೆ. ಸೊ ಇದು ಒಂದು ಬಿಗ್ ಫ್ಯಾಕ್ಟರ್. ಸೊ ಅದರಲ್ಲಿ ಈಗ ಎಷ್ಟೋ ಮದುವೆಗಳು ಅಥವಾ ಮದುವೆ ಅಂತಕ್ಕಂಥ ಒಂದು ಕೊಂಡಿ ವಿಚ್ಛೇದನದ ಮುಖಾಂತರ 2 ಭಾಗಗಳಾಗುತ್ತೆ. ಸೊ ನಂತರದಲ್ಲಿ ಈ ಏನು ಒಂದು ಲೈಂಗಿಕ ಆಸಕ್ತಿಗೆ ಬೆಳೆಸ್ಕೊಂಡಿರ್ತಾರೆ. ಸೊ ಈ ಪ್ಯಾರಾಫಿಲಿಯಾದಂತಹ ರೋಗ ಲಕ್ಷಣಗಳ ಹೊಂದಲಿಕ್ಕೆ ಈ ರೀತಿಯಾದಂಥ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್ಗಳು ಕಾರಣ ಆಗ್ತವೆ ಅಂತ ಹೇಳ್ಬೋದು. ಸೊ ಡಿವೋರ್ಸ್ ಆಗುವಂಥದ್ದು. ಸೊ 2ನೇದು ಸೊ ಅವ್ರಿಗೆ ಅವಕಾಶಗಳು ಕಡಿಮೆ ಆಗುವಂಥದ್ದು. ಸೊ 3ನೇದು ಸೊ ದೌರ್ಜನ್ಯ, ಲೈಂಗಿಕವಾದಂತಹ ದೌರ್ಜನ್ಯ. 4ನೇದು ಸೊ ಬೇರೆ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ಒಂದು ಅಬ್ಯೂಸಸ್ಸು, ಸೆಕ್ಷುಯಲ್ ಅಬ್ಯೂಸಸ್ಗಳು. ಮತ್ತು ಆ್ಯಸ್ ಯೂಶುವಲ್ ಬಯಾಲಜಿಕಲ್ ರೀಸನ್ಸು ಲೈಕ್ ಈಸ್ಟ್ರೋಜನ್ ಆಂಡ್ರೋಜನ್ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಅಥವಾ ಉತ್ಪಾದನೆ ಆಗಬಹುದಾದಂತಹ ಕಡಿಮೆ ಅಥವಾ ಹೆಚ್ಚಿನ ಒಂದು ಈಸ್ಟ್ರೋಜನ್ ಆಂಡ್ರೋಜನ್ಸ್ಗಳ ಒಂದು ಪ್ರಮಾಣ, ಅಥವಾ ಎನಿ ಅದರ್ ಸೈಕಲಾಜಿಕಲ್ ಡಿಸಾರ್ಡರ್ಸ್. ಸೊ ಇಷ್ಟು ಕಾರಣಗಳು ಈ ಒಂದು ಪ್ಯಾರಾಫಿಲಿಯಾ ರೋಗ ಲಕ್ಷಣದ ಬೆಳವಣಿಗೆ ಆಗಲಿಕ್ಕೆ ಕಾರಣಗಳಾಗಿ ಮಾರ್ಪಡ್ತವೆ. ಸೊ ಅದರದ್ದು ಒಂದು ಅಂಕಿ ಅಂಶಗಳು ಸೊ ಬಹಳ ವರ್ಷಗಳಿಂದನೂ ಸಹ, ಅಂದರೆ 1952 ಸೊ ಇದನ್ನ ವರ್ಗೀಕರಣ ಮಾಡಿದ್ದಾರೆ DSM-1ರಲ್ಲಿ. ಸೊ ಅದೇ ಥರ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ನ ಒಂದು ಭಾಗವಾಗಿಯೂ ಸಹ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಯಾರಿಗೆ ಅದು ಹಿತವಾದಂತಹ ಅನುಭವಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಈಗ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸು ಕೇವಲ ಒಂದು ದುಶ್ಚಟಗಳಿಗೆ, ಕೆಲವೊಂದು ವಸ್ತುಗಳನ್ನು ಕನ್ಸ್ಯೂಮ್ ಮಾಡೋದ್ರ ರೀತಿಯಲ್ಲೇ ಇದು ಇರುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಲೈಂಗಿಕ ಅಥವಾ ಅಸ್ವಾಭಾವಿಕವಾದಂತಹ ಲೈಂಗಿಕ ಆಲೋಚನೆಗಳು, ಕ್ರಿಯೆಗಳು, ಅದ್ರ ಬಗ್ಗೆ ಬಂದಿರತಕ್ಕಂಥ ವಿಲಕ್ಷಣ ರೀತಿಯಾದಂತಹ ಲೈಂಗಿಕ ಆಸಕ್ತಿಗಳು, ಅವರ ಅನಿಸಿಕೆಗಳು, ಅಭಿಪ್ರಾಯಗಳು, ಸೊ ಇವೆಲ್ಲವೂ ಸಹ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ರೋಗ ಲಕ್ಷಣಗಳಾಗಿರುತ್ತೆ. ಸೊ DSM-4 ಅಥವಾ DSM-1ರಲ್ಲಿ ಈ ಒಂದು ಪ್ಯಾರಾಫಿಲಿಯಾ ಬಗ್ಗೆ ವ್ಯಾಖ್ಯಾನಗಳನ್ನು ನೀಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಏನೇನು ಈ ಪ್ಯಾರಾಫಿಲಿಯಾದ ಕಂಟೆಂಟ್ಗೆ ಬರುತ್ತೆ, ಅದರ ಒಳಗಡೆ ಬರುತ್ತೆ ಅಂತ ಅಂದರೆ ಸಲಿಂಗಕಾಮ, ಟ್ರಾನ್ಸ್ವಿಸ್ಟಮ್, ಶಿಶುಕಾಮ, ಫೆಟಿಫಿಸಮ್ ಮತ್ತು ಲೈಂಗಿಕ ದುಃಖ, ಅತ್ಯಾಚಾರ, ಲೈಂಗಿಕ ಆಕ್ರಮಣ, ಊನಗೊಳಿಸುವಿಕೆ, ಅಂದರೆ ಆ ಭಾಗಗಳನ್ನು ವಿಕಾರ ಮಾಡ್ಕೊಳ್ಳುವಂಥದ್ದು, ವಿಕಾರ ಮಾಡುವಂಥದ್ದು. ಸೊ ಇವೆಲ್ಲವೂ ಸಹ ಈ ಒಂದು ಪ್ಯಾರಾಫಿಲಿಯಾದ ಒಂದು ರೋಗ ಲಕ್ಷಣಗಳ ಒಳಗೆ, ಅದರ ಬರ್ತಕ್ಕಂಥ ಗುಣಲಕ್ಷಣಗಳ ಒಳಗೆ ಬರ್ತಕ್ಕಂಥ ವಿವಿಧ ಪ್ರಕಾರಗಳಾಗಿರುತ್ತೆ. ಸೊ ಅದೇ DSM-2 1968ರಲ್ಲಿ ಈ ಲೈಂಗಿಕ ವಿಚಲನಗಳ ಎಂಬ ಪದಗಳನ್ನು ಬಳಸುವುದನ್ನು ಮುಂದುವರಿಸಿ, ಸೊ ಇವುಗಳ ಅಸ್ವಸ್ಥತೆಗಳಲ್ಲಿ ಬದಲಿಗೆ ವ್ಯಕ್ತಿತ್ವ ಅಸ್ವಸ್ಥತೆಗಳ ಮತ್ತು ಕೆಲವು ಇತರ ಮನೋವಿಕೃತ ಮಾನಸಿಕ ಅಸ್ವಸ್ಥತೆಗಳು ಅನ್ನೋ ಒಂದು ಕ್ಯಾಟಗರಿಗೆ ಈ ಒಂದು ಪ್ಯಾರಾಫಿಲಿಯಾವನ್ನ ಆಡ್ ಮಾಡ್ತಾ ಹೋಗ್ತಾರೆ ಅಕಾರ್ಡಿಂಗ್ ಟು DSM-2. ಸೊ ಇದರಲ್ಲಿ ಎಗೇನ್ ಈ ಲೈಂಗಿಕ ದೃಷ್ಟಿಕೋನದ ಅಡಚಣೆ, ಅಂದರೆ ಲೈಂಗಿಕ ಸಲಿಂಗಕಾಮ ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ತಕ್ಕಂಥದ್ದು, ಅವರಲ್ಲಿ ಬರ್ತಕ್ಕಂಥ ಅಭಿಪ್ರಾಯಗಳು, ಅನಿಸಿಕೆಗಳು, ಫೆಟಿಸಿಸಮ್, ಶಿಶುಕಾಮ, ಟ್ರಾನ್ಸ್ವೆಸ್ಟಿಸಮ್, ಪ್ರದರ್ಶನವಾದ, ಓವರ್ ಎಕ್ಸೈಟ್ಮೆಂಟು, ವಾರಿಸಿಸಮ್, ಸ್ಯಾಡಿಸಮ್, ಮೆಸೋಕಿಸಮ್ ಮತ್ತು ಇತರ ಲೈಂಗಿಕ ವಿಚಲನದ ಅಭಿಪ್ರಾಯಗಳು. ಸೊ ಇಷ್ಟು ಈ DSM-2ನಲ್ಲಿ ಮಾಡಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ ಅಲ್ಲೂ ಸಹ ಬರ್ತಾ ಹೋಗುತ್ತೆ, ಅಥವಾ ಅದರಲ್ಲೂ ಸಹ ಹೇಳ್ತಾ ಹೋಗ್ತಾರೆ. ಅಂದರೆ ಅದರ ಇತಿಹಾಸ, ಮಾನಸಿಕ ಅಸ್ವಸ್ಥತೆಗಳು, ರೋಗ ನಿರ್ಣಯದ ಅಂಕಿ ಅಂಶಗಳು, ಅದರ ಇತಿಹಾಸವನ್ನ ನಾವು ಗಮನಿಸ್ತಾ ಹೋದ್ರೆ, ಅಥವಾ ಯಾವ್ಯಾವ ಕ್ಯಾಟಗರಿ ಈ ಒಂದು ಪ್ಯಾರಾಫಿಲಿಯಾದ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಸೊ ಕಾಲದಿಂದ ಕಾಲಕ್ಕೆ, ಅಂದ್ರೆ DSM-1, 2, 3, 4, ಸೊ ನಾವು ಈಗ DSM-5 ಅಂತ ಅಂದ್ರೂ ಸಹ ಅದರದ ಗುಣಲಕ್ಷಣಗಳು ಹೇಗೆ ವೇರಿಯೇಷನ್ಸ್ ಆಗ್ತಾ ಹೋಗಿದೆ. ಸೊ 1951ರಿಂದ 52ರಿಂದ ಏನು DSM-1 ಕ್ಲಾಸಿಫಿಕೇಶನ್ ಪ್ರಕಾರ ಏನ್ ಬಂದಿದೆ, ಸೊ ಇಲ್ಲಿವರೆಗೂ ಸಹ ಅದರದ್ದು ಕೆಲವೊಂದು ಪ್ಯಾರಾಮೀಟರ್ಸ್ಗಳು, ಕೆಲವೊಂದು ಏರಿಯಾಸ್ಗಳು
ಬದಲಾವಣೆಗಳಿಗೆ ಒಳಗಾಗಿರೋದನ್ನ ನಾವು ನೋಡ್ತೀವಿ. ಈ DSM-4 ಇಂದ ಸಲಿಂಗಕಾಮವನ್ನ DSM-4 ರಿವಿಷನ್ ವರ್ಷನ್ ವರೆಗೆ ಪ್ಯಾರಾಫಿಲಿಯಾಗಳ ನಿರ್ದಿಷ್ಟ ವ್ಯಾಖ್ಯಾನವನ್ನ ಮಾರ್ಗದರ್ಶಿಸುವ ಸಾಮಾನ್ಯ ಮಾನದಂಡವನ್ನ ಬದಲಾಯಿಸಲಾಗಿದೆ ಅಂತ ಹೇಳ್ತಾರೆ. DSM-4 ಅಥವಾ DSM-4 ಅಲ್ಲಿ ಅದನ್ನ ಹೊಸ ವಿಭಾಗವಾಗಿ ಅಥವಾ ಮಾನದಂಡವಾಗಿ ಅದನ್ನ ಮಾರ್ಪಡಿಸುತ್ತಾರೆ. ಸೊ ಪ್ಯಾರಾಫಿಲಿಯಾ NOS ಎಂದು ಮರುನಾಮಕರಣವನ್ನ ಮಾಡ್ತಾ ಹೋಗ್ತಾರೆ. ಈ ಟ್ರಾನ್ಸ್ವೆಸ್ಟಿಸಮ್ ಎಂದು ನಾಮಕರಣ ಮಾಡ್ತಾರೆ. ಮತ್ತೆ ಈ ಕೆಲವೊಂದು ಪಕ್ಷಪಾತ, ಕೊಫೋಫಿಲಿಯಾ, ಪ್ಲಾಸ್ಮೋಫಿಲಿಯಾ, ಯುರೋಫಿಲಿಯಾ, ಸೊ ಇವು ಸಹ ಈ DSM-3 ಕ್ಲಾಸಿಫಿಕೇಶನ್ ಅಲ್ಲಿ ಬಂದಿರತಕ್ಕಂತಹ ಕ್ಯಾಟಗರಿನಲ್ಲಿ ಹೊಸದಾಗಿ ಸೇರ್ಪಡೆಯಾಗುವಂತಹ ಒಂದು ಅಸಾಮಾನ್ಯ ರೀತಿಯಾದಂತಹ ಲೈಂಗಿಕ ಆಸಕ್ತಿಗಳು ಅಥವಾ ಲೈಂಗಿಕ ಕ್ರಿಯೆಗಳು. DSM-4 ಪ್ಯಾರಾಫಿಲಿಯಾನ ಮರುಕಳಿಸುವ ತೀವ್ರವಾದ ಲೈಂಗಿಕ ಪ್ರಚೋದಿಸುವ ಕಲ್ಪನೆಗಳು ಅಥವಾ ಲೈಂಗಿಕ ಪ್ರಚೋದನೆಗಳು ಅಥವಾ ನಡವಳಿಕೆಗಳು, ಸಾಮಾನ್ಯವಾಗಿ ಅಮಾನವೀಯ ವಸ್ತುಗಳು ಅಥವಾ ಒಬ್ಬರ ಪಾಲುದಾರ ಅಥವಾ ಮಕ್ಕಳು ಮತ್ತು ಇತರ ಅಸಮ್ಮತಿಸುವ ವ್ಯಕ್ತಿಗಳು 6 ತಿಂಗಳ ಅವಧಿಯಲ್ಲಿ ಸಂಭವಿಸುವ ಸಂಕಟ ಮತ್ತು ಅದರ ಅವಮಾನವನ್ನು ಒಳಗೊಂಡಿರುವ ಮಾನದಂಡಗಳಾಗಿ ಇವುಗಳನ್ನ ಗುರುತಿಸ್ತಾ ಹೋಗ್ತಾರೆ. ಸೊ ಎಲ್ಲೆಲ್ಲಿ ಕಾಣಿಸ್ಕೋಬಹುದು, ಇವನ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇರ್ಬೋದು ಅಥವಾ ವಿತಿನ್ ಫ್ಯಾಮಿಲಿ ಇರ್ಬೋದು, ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಇರ್ಬೋದು, ಸೋಷಿಯಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಇರಬಹುದು, ಟ್ರಾವೆಲ್ ಮಾಡುವಂಥದ್ದಲ್ಲಿ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತದ್ದು ಇರಬಹುದು. ಇವೆಲ್ಲವೂ ಸಹ ಈ ಒಂದು ಅಡಿನಲ್ಲಿ ಬರ್ತಕ್ಕಂಥದ್ದು. ಸೊ ಅಗೇನ್ ಈ DSM-4 TR ಸೊ 8 ನಿರ್ದಿಷ್ಟ ಪ್ಯಾರಾಫಿಲಿಕ್ ಅಸ್ವಸ್ಥತೆಗಳನ್ನ ಹೆಸರು ಮಾಡ್ತಾರೆ, ಅಂದ್ರೆ ಲಿಸ್ಟ್ ಔಟ್ ಮಾಡ್ತಾರೆ. ಸೊ ಅವು ಯಾವಪ್ಪ ಅಂತಂದ್ರೆ ಪ್ರದರ್ಶನವಾದ ಅಂಗಾಂಗಗಳನ್ನ ಪ್ರದರ್ಶನ ಮಾಡುವಂಥದ್ದು ಓಪನ್ ಪ್ಲೇಸ್ಗಳಲ್ಲಿ, ಸೊ ವಿಚ್ ಇಸ್ ನಾಟ್ ನಾರ್ಮಲ್. ಓಕೆ, ಅಂಡ್ ಫೆಟಿಸಿಸಮ್, ಫ್ಯಾಟ್ರಿಸಿಸಮ್, ಶಿಶುಕಾಮ, ಲೈಂಗಿಕ ಮಾಸೋಕಿಸಮ್, ಲೈಂಗಿಕ ದುಃಖ, ವಾಯರಿಸಮ್ ಮತ್ತು ಟ್ರಾನ್ಸ್ವೆಸ್ಟಿಸಮ್. ಸೊ ಇದ್ರ ಜೊತೆಗೆ ಉಳಿದಿರೋ ವರ್ಗ ಪ್ಯಾರಾಫಿಲಿಯಾ ಇಲ್ಲದಿದ್ದರೆ ಅವುಗಳ ಜೊತೆಗೆ ಈ ಒಂದು ಅಂಶಗಳನ್ನ DSM-1, 2, 3 ಮತ್ತೆ 4 ಸೊ ಕೆಲವೊಂದು ಪ್ಯಾರಾಮೀಟರ್ಸ್ಗಳು ಏನ್ ಬರುತ್ತೆ, ಕೆಲವೊಂದು ಲಕ್ಷಣಗಳು ಏನು ಬರುತ್ತೆ ಅಥವಾ ಕ್ಯಾಟಗರಿ ಅಂತ ಏನ್ ಕಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಶಿಶುಕಾಮ ಅಥವಾ ಸೇಮ್ ಜೆಂಡರ್ ಜೊತೆಗೆ ಮಾಡುವಂತಹ ಅಸಹಜವಾದಂತಹ ಲೈಂಗಿಕ ಆಸಕ್ತಿಗಳು, ಹುಟ್ಕೊಂಡಿರುವಂತಹ ಲೈಂಗಿಕ ಆಸಕ್ತಿಗಳು ಅಥವಾ ಲೈಂಗಿಕ ಕ್ರಿಯೆಗಳು, ಸೊ ಇವೆಲ್ಲವೂ ಸಹ ಈ DSM ಕ್ಲಾಸಿಫಿಕೇಶನ್ ಪ್ರಕಾರ ಸೊ ಅನೇಕ ರೀತಿಯಾದಂತಹ ಲಕ್ಷಣಗಳನ್ನ ಹೊಂದಿರೋದು ಜೊತೆಗೆ ಕಾಲದಿಂದ ಕಾಲಕ್ಕೆ ಬದಲಾಗಿರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ನಂತರ DSM-5 ನಲ್ಲಿ ಈ ಡಿಸಾರ್ಡರ್ಸ್ ಪದವನ್ನ ಸೇರಿಸುವ ಮೂಲಕ ಅನೇಕ ಮಾನದಂಡಗಳನ್ನ ಮತ್ತೆ ಆಡ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಲೈಂಗಿಕ ಸ್ಯಾಡಿಸಮ್ ಅಸ್ವಸ್ಥತೆ, ಲೈಂಗಿಕ ಮೆಕೋಸಿಸಮ್, ಲೈಂಗಿಕ ಮೆಸೋಕಿಸಮ್ ಅಸ್ವಸ್ಥತೆಗಾಗಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸೊ ಈ ಎಲ್ಲದರ ಬಗ್ಗೆನೂ ಸಹ DSM-5 ನಲ್ಲಿ ಎಕ್ಸ್ಪ್ಲನೇಷನ್ ಅಥವಾ ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಓಕೆ, ಸೊ ಈ ಡ್ರಗ್ ಸಬ್ಸ್ಟೆನ್ಸ್ ಕನ್ಸಂಪ್ಷನ್ ಅಥವಾ ಯೂಸ್ ಏನಿರುತ್ತೆ ಅದ್ರ ಜೊತೆಗೆ ಈ ಲೈಂಗಿಕ ಆಸಕ್ತಿಗಳು ಅಂದ್ರೆ ವಿಶೇಷ ಅಥವಾ ವಿಲಕ್ಷಣ ರೀತಿಯಾದಂತಹ ಲೈಂಗಿಕ ಆಸಕ್ತಿಗಳು ಕಂಡು ಬರುವಂಥದ್ದು ಅಥವಾ ಅದಕ್ಕೆ ಅಸೋಸಿಯೇಟ್ ಆಗಿರುವಂಥದ್ದು ಕಂಡು ಬರುತ್ತೆ ಅಂತ ಸಹ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಸಾಮಾನ್ಯವಾದಂತಹ ಲೈಫ್ ಸ್ಟೈಲ್ ಅನ್ನ ಹೊಂದಿರುವಂಥವರಲ್ಲಿ, ಸಾಮಾನ್ಯವಾದಂತಹ ವ್ಯಕ್ತಿತ್ವ ಹೊಂದಿರುವಂಥವರಲ್ಲಿ ಅಥವಾ ನಾರ್ಮಲ್ ಲೈಫ್ ಅನ್ನ ಯಾರು ಲೀಡ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಸೊ ಈ ಪ್ಯಾರಾಫಿಲಿಯಾ ಅಂತಕ್ಕಂಥ ಒಂದು ರೋಗ ಲಕ್ಷಣಗಳು ಅಥವಾ ಅಸ್ವಸ್ಥತೆ ಕಂಡು ಬರುವಂಥದ್ದು ತೀರಾ ವಿರಳ. ಸೊ ಇದು ಕಾಣಿಸ್ಕೋಬೇಕು ಅನ್ನೋದಾದ್ರೆ ಸೊ ಏನಾದರೂ ಒಂದು ಅವರಲ್ಲಿ ಡಿಫಿಸಿಯನ್ಸಿಯ ಒಂದು ಅಂಶ ಕಾಣಿಸ್ಕೋಬೇಕಾಗುತ್ತೆ ಅಥವಾ ಇರಬೇಕಾಗುತ್ತೆ. ಸೊ ವಿಲಕ್ಷಣ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ರೆ, ಓಕೆ, ವಿಲಕ್ಷಣವಾದ ಒಂದು ಅಂಶಗಳು ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದ್ರೆ
ಸೊ ನಮ್ಮ ಥಾಟ್ ಪ್ರೋಸೆಸ್, ಓಕೆ, ಲೈಂಗಿಕತೆಯ ಬಗ್ಗೆ ನಮ್ಮಲ್ಲಿ ವಿಚಿತ್ರವಾದಂಥ ಕಲ್ಪನೆಗಳು ಇದಾವೆ ಅಂತ ಅಂದ್ರೆ, ಓಕೆ, ಸೊ ಒಬ್ಬ ವ್ಯಕ್ತಿ, ಸೊ ಈಗ ನೋಡಿ, ವಿಕೃತಕಾಮಿ ಉಮೇಶ್ ರೆಡ್ಡಿ, ನಮ್ಮ ಕರ್ನಾಟಕದ ಜನರಿಗೆಲ್ಲ ಗೊತ್ತಿರುತ್ತೆ ಈ ನ್ಯೂಸು. ಸೊ ಮಹಿಳೆಯರ ಒಳ ಉಡುಪುಗಳ ಮೇಲೆ ಗಳನ್ನ ಬಳಸಿಕೊಂಡು ವಿಕೃತವಾದಂತಹ ಕಾಮ ತ್ವಜೆಗಾಗಿ ಬಳಸ್ಕೊಳ್ತಾ ಇದ್ದದಂತದನ್ನ ನಾವು ನೋಡಿದೀವಿ, ಕೇಳಿದೀವಿ. ಅಥವಾ ಕೆಲವೊಂದು ವಸ್ತುಗಳ ಮೇಲೆ, ಕೆಲವೊಂದು ಪ್ರಾಣಿಗಳ ಮೇಲೆ ಯಾವುದು ಅಸಹಜ, ಸೊ ಇಟ್ಸ್ ಅ ವರ್ಸ್ಟ್ ಸಿಚುಯೇಷನ್ ಅಂತ ಹೇಳ್ಬೋದು, ವರ್ಸ್ಟ್ ಕಂಡೀಷನ್, ವರ್ಸ್ಟ್ ದೇ ಥಾಟ್ ಪ್ರೊಸೆಸ್ ವರ್ಸ್ಟ್ ಅಂತ ಹೇಳ್ಬೋದು. ಅಥವಾ ಅವರಲ್ಲಿ ಇರ್ತಕ್ಕಂಥ ಇನ್ಯಾವ ಮಾನಸಿಕ ಸ್ಥಿತಿಗತಿಗಳು ಅಂತಹ ಅಸಹಜವಾದಂತಹ ಲೈಂಗಿಕ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಕಾರಣ ಆಗುತ್ತೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ICD 678 ಪ್ರಕಾರ, ಸೊ ಇದ್ರ ಬಗ್ಗೆನೂ ಸಹ ಕ್ಲಾಸಿಫಿಕೇಶನ್ಸ್ ICD 678 ಅಲ್ಲೂ ಸಹ ಕೆಲವೊಂದು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ICD 8 1965 ನಲ್ಲಿ ಬಂದಿರತಕ್ಕಂಥದ್ರಲ್ಲೂ ಇದು ರೋಗಶಾಸ್ತ್ರೀಯ ವ್ಯಕ್ತಿತ್ವ ಅಸ್ವಸ್ಥತೆಗಳೊಂದಿಗೆ ಪಟ್ಟಿ ಮಾಡಿದ್ದಾರೆ. ಈ ಫೆರಾಫಿಲಿಯಾದ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಕ್ಯಾಟಗರಿಯನ್ನ, ಫಾರ್ ಎಕ್ಸಾಂಪಲ್ ಲೈಂಗಿಕ ವಿಚಲನಗಳು, ಸಲಿಂಗಕಾಮ, ಮಾಂತ್ರಿಕತೆ, ಶಿಶುಕಾಮ, ಟ್ರಾನ್ಸ್ವೆಸ್ಟಿಸಮ್, ಪ್ರದರ್ಶನವಾದ, ಮಯೂರಿಸಮ್, ವಾಯುರಿಸಮ್, ಸ್ಯಾಡಿಸಮ್, ಮಾಸೋಕಿಸಮ್. ಸೊ ಈ ಎಲ್ಲ ಲೈಂಗಿಕ ಅಸಹಜವಾದಂತಹ ಅಥವಾ ವಿಲಕ್ಷಣವಾದಂತಹ ಗುಣಲಕ್ಷಣಗಳನ್ನ ಸೊ ಲೈಂಗಿಕ ವಿಚಲನಗಳು ಅನ್ನೋ ಒಂದು ಕ್ಯಾಟಗರಿನಲ್ಲಿ ICD 678 ಪ್ರಕಾರ ವಿಂಗಡಣೆಯನ್ನ ಮಾಡಿದ್ದಾರೆ. 9 ಪ್ರಕಾರ, ಸೊ ಈ ಲೈಂಗಿಕ ವಿಚಲನಗಳು ಮತ್ತು ಅಸ್ವಸ್ಥತೆಗಳ ವರ್ಗವನ್ನ ಟ್ರಾನ್ಸ್ವೆಕ್ಸುಲಿಸಮ್ ಅಥವಾ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಗಳು ಮತ್ತು ಮನೋಲಿಂಗೀಯ ಗುರುತಿನ ಅಸ್ವಸ್ಥತೆಗಳು, ಸೊ ಈ ಒಂದು ಕ್ಯಾಟಗರಿಗೆ ಅದನ್ನ ಸೇರಿಸ್ತಾ ಹೋಗ್ತಾರೆ. ಅದರಲ್ಲಿರ್ತಕ್ಕಂಥ ಒಂದು ಪಟ್ಟಿಯ ಪ್ರಕಾರ ಬಂದಿರತಕ್ಕಂಥ ರೋಗ ಲಕ್ಷಣಗಳು ಅಥವಾ ವಿಕೃತವಾದಂತಹ ಸ್ವಾಭಾವಿಕವಾದಂತಹ ಅಂಶಗಳು ಯಾವಪ್ಪ ಅಂತಂದ್ರೆ, ಸಲಿಂಗಕಾಮ, ಭೃಗೀಯವಾದಂತಹ ಒಂದು ಲೈಂಗಿಕ ವರ್ತನೆ, ಶಿಶುಕಾಮ, ಟ್ರಾನ್ಸ್ವಿಸ್ಟಿಸಮ್, ಪ್ರದರ್ಶನವಾದ, ಲಿಂಗಕಾಮ, ಮನೋಲಿಂಗೀಯ ಗುರುತಿನ ಅಸ್ವಸ್ಥತೆಗಳು, ಚತುರತೆ ಮತ್ತು ದುರ್ಬಲತೆ. ಈ ಒಂದು ಅಂಶಗಳು ಈ ಕ್ಯಾಟಗರಿನಲ್ಲಿ ಬಂದಿರತಕ್ಕಂತಹ ICD 9 ಪ್ರಕಾರ. ಸೊ ಈ ಒಂದು ಕ್ಯಾಟಗರಿಯ ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿಗಳು, ಲೈಂಗಿಕ ಒಂದು ಕ್ರಿಯೆಗಳನ್ನ ಕ್ಯಾಟಗರೈಸೇಷನ್ ಅನ್ನ ಮಾಡಿದ್ದಾರೆ. ICD 10 ಪ್ರಕಾರ, ಸೊ ಅಲ್ಲಿ ಉಪವರ್ಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಲೈಂಗಿಕ ಆದ್ಯತೆಗಳ ಅಸ್ವಸ್ಥತೆಗಳ ಉಪವರ್ಗಗಳಲ್ಲಿ ಕೆಲವೊಂದು ಕಂಟೆಂಟ್ಗಳನ್ನ ಮಾಡ್ತಾ ಹೋಗಿದ್ದಾರೆ. ಸೊ ಆ ಒಂದು ಪಟ್ಟಿನಲ್ಲಿ ಏನೇನು ಫ್ಯಾಕ್ಟರ್ಸ್ಗಳು ಬರುತ್ತೆ, ಯಾವ್ಯಾವ ಕ್ಯಾಟಗರಿ ಆಫ್ ಥಿಂಗ್ಸ್ ಬರುತ್ತೆ ಅಂತಾರೆ: ಫೆಟಿಸಿಸಮು, ಫೆಟಿಸಿಸ್ಟಿಕ್ ಟ್ರಾನ್ಸ್ವೆಸ್ಟಿಸಮ್, ಎಕ್ಸಿಬಿಷನಿಸಮ್, ವಯೋರಿಸಮ್, ಶಿಶುಕಾಮ, ಸಡೋಮಾಕೋಸಿಯಂ ಅಂಡ್ ಲೈಂಗಿಕ ಆದ್ಯತೆ ಇತರ ಅಸ್ವಸ್ಥತೆಗಳು. ಓಕೆ, ಸಲಿಂಗಕಾಮ, ಈ ಪಟ್ಟಿಯಿಂದ ಸಲಿಂಗಕಾಮವನ್ನ ತೆಗೆದುಹಾಕಿದ್ದಾರೆ. ಎಲ್ಲಿ? ICD 10 ಪ್ರಕಾರ. ಸೊ ಸಲಿಂಗಕಾಮ ಇಟ್ಸ್ ನಾಟ್ ಎ ಪ್ಯಾರಾಫಿಲಿಯಾ. ಅದು 1919 ನಲ್ಲಿ ಆಗಿರ್ತಕ್ಕಂಥ ಒಂದು ಕ್ಲಾಸಿಫಿಕೇಶನ್, ವರ್ಗೀಕರಣದಲ್ಲಿ. ಸೊ ಎಗೇನ್ ICD 11 ಪ್ರಕಾರ, ICD 11 2022 ನಲ್ಲಿ ಆಗಿರ್ತಕ್ಕಂಥದ್ದು. ಈ ಪ್ಯಾರಾಫಿಲಿಯಾವನ್ನು ಪ್ಯಾರಾಫಿಲಿಕ್ ಡಿಸಾರ್ಡರ್ಸ್ ನೊಂದಿಗೆ ಅಂದ್ರೆ ನೇಮ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ICD 11 ಪ್ರಕಾರ. ಸೊ ಯಾವುದೇ ಪ್ಯಾರಾಫಿಲಿಯಾ ಮತ್ತೆ ಯಾವುದೇ ಇತರ ಪ್ರಚೋದನೆಯ ಮಾದರಿಯು ಇನ್ನು ಮುಂದೆ ಅಸ್ವಸ್ಥತೆಯನ್ನು ರೂಪಿಸುವುದಿಲ್ಲ. ಸೊ ಇಲ್ಲಿವರೆಗೆ ಈ ರೋಗ ನಿರ್ಣಯ ಪ್ಯಾರಾಫಿಲಿಯಾ ಮಾನದಂಡಗಳು ಈ ಕೆಳಗೆ ಒಂದನ್ನ ಪೂರೈಸಬೇಕು. ಅಂದ್ರೆ ರೋಗ ನಿರ್ಣಯ ಯಾವ್ದಾದ್ರು ಅಟ್ಲೀಸ್ಟ್ ಒಂದು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಸೊ ಈ ಕೆಳಗಡೆ ಲಿಸ್ಟ್ ಮಾಡಿರುವಂತವ್ರಲ್ಲಿ, ಫಾರ್ ಎಕ್ಸಾಂಪಲ್, ಪ್ರಚೋದನೆ ಮಾದರಿಯೊಂದಿಗೆ ಸಂಬಂಧಿಸಿದ ಒಂದು ಗಮನಾರ್ಹವಾದ ಯಾತನೆ, ಅದರ ನಿರಾಕರಣೆ ಅಥವಾ ನಿರಾಕರಣೆಯ ಭಯದಿಂದ ಬಂದದ್ದಲ್ಲ. ಓಕೆ,
ಅದು ಗಮನಾರ್ಹವಾದಂತಹ ಒಂದು ಯಾತನೆ ಇರಬೇಕು. ವ್ಯಕ್ತಿಯು ಇಷ್ಟವಿಲ್ಲದ ಇತರರ ಕಡೆಗೆ ಪ್ರಚೋದನೆ ಮಾದರಿಯಲ್ಲಿ ವರ್ತಿಸಿದ್ದಾನೆ ಅಥವಾ ಒಪ್ಪಿಗೆ ನೀಡಲು ಸಾಧ್ಯವಿಲ್ಲ ಎಂದು ಪರಿಗಣಿಸಲಾಗಿದೆ. ಗಾಯ ಅಥವಾ ಸಾವಿನ ಗಂಭೀರ ಅಪಾಯಗಳು. ಸೊ ಈ ಪ್ಯಾರಾಫಿಲಿಯಾ ಅಸ್ವಸ್ಥತೆಗಳ ಪಟ್ಟಿಗಳನ್ನ ಕೆಲವೊಂದು ಅಂಶಗಳು ಏನು ಒಳಗೊಂಡಿದ್ದಾವೆ ಅಂದ್ರೆ ಪ್ರದರ್ಶನದ ಅಸ್ವಸ್ಥತೆ, ಫಿಡೋಫಿಲಿಕ್ ಡಿಸಾರ್ಡರ್ಸ್, ಬಲವಂತದ ಲೈಂಗಿಕತೆ, ದುಃಖದ ಅಸ್ವಸ್ಥತೆ, ಫ್ಯಾಟ್ರಿಯರಿಸ್ಟಿಕ್ ಅಸ್ವಸ್ಥತೆ, ಒಪ್ಪಿಗೆ ಇಲ್ಲದ ವ್ಯಕ್ತಿಗಳ ಒಳಗೊಂಡಿರುವ ಇತರ ಪ್ಯಾರಾಫಿಲಿಕ್ ಅಸ್ವಸ್ಥತೆಗಳು. ಸೊ ಇವೆಲ್ಲವೂ ಸಹ ಲೈಂಗಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಗಳನ್ನು ICD-11 ಇಂದ ತೆಗೆದುಹಾಕಲಾಗಿದೆ. ಸೊ ಇವು ಲಿಂಗ ಸಮಸ್ಯೆಗಳು ಮಾನಸಿಕ ಆರೋಗ್ಯ ವರ್ಗದಿಂದ ತೆಗೆದುಹಾಕಿದೆ ಮತ್ತು ಲೈಂಗಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಷರತ್ತುಗಳು. ಈ ಷರತ್ತುಗಳ ಅಡಿಯಲ್ಲಿ ಈ ಎಲ್ಲ ಕ್ಯಾಟಗರಿ ಬಂದಿರತಕ್ಕಂಥ ವರ್ಗಗಳನ್ನ ಇರಿಸಿದ್ದಾರೆ. ಸೊ ಅಲ್ಲಿ ICD-6, 7, 8, 9, 10ಗೆ ಕಂಪೇರ್ ಮಾಡಿದ್ರೆ ICD-10 ಅಲ್ಲಿ ಸೊ ಅನೇಕ ರೀತಿಯಾದಂತಹ ಬದಲಾವಣೆಗಳು ಇದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಫಿಲಿಯಾಗೆ ಸಂಬಂಧಿಸಿದಂತಹ ಬದಲಾವಣೆಗಳು ಹೊಂದಿರೋದನ್ನ ನಾವು ಗುರುತಿಸ್ಕೋಬಹುದು. ಓಕೆ, ಸೊ ಹೀಗೆ ಈ ಪ್ಯಾರಾಫಿಲಿಯಾ ಅಥವಾ ವಿಶಿಷ್ಟ ವಿಲಕ್ಷಣ ಲೈಂಗಿಕ ಆಸಕ್ತಿಗಳು, ಲೈಂಗಿಕ ಕ್ರಿಯೆಗಳನ್ನ ನಾವು ನೋಡ್ತಾ ಹೋಗಬಹುದು. ಟೈಮ್ ಟು ಟೈಮ್ ಅದರಲ್ಲಿ ಬಂದಿರತಕ್ಕಂಥ ಅನೇಕ. ಸೊ ಈಗೆಲ್ಲ ಲೈಂಗಿಕತೆ ಅನ್ನೋದು ಒಂದು ಆಟಿಕೆ ಆಗಿದೆ. ಲೈಂಗಿಕತೆ ಅನ್ನೋದು ಒಂದು ವಸ್ತುಗಳಿಗೂ ಸಂಬಂಧಿಸಿದೆ. ಲೈಂಗಿಕತೆ ಅನ್ನೋದು ಒಂದು ವಿಶಿಷ್ಟವಾಗಿದೆ. ಲೈಂಗಿಕತೆ ಅನ್ನೋದು ಒಂದು ವಿಲಕ್ಷಣ ಗುಣಲಕ್ಷಣಗಳು ಆಗಿದೆ. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ಲಿಬಿಡೋ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. ಸೊ ಲಿಬಿಡೋ ಅನ್ನೋದು ಒಂದು ಲೈಂಗಿಕತೆಯ ಒಂದು ಪ್ಯಾರಾಮೀಟರ್ ಅಂತ ಹೇಳ್ತಾರೆ. ಸೊ ಲಿಬಿಡೋ ಅಂದ್ರೆ ಈ ಏನು ಲೈಂಗಿಕತೆ ಅಥವಾ ಸೆಕ್ಸ್ ಅಂತ ಹೇಳ್ತಾರೆ, ಇಟ್ ಈಸ್ ನಾಟ್ ಅಬೌಟ್ ಏನೋ ಈ ಸ್ವಾಭಾವಿಕವಾಗಿರುವಂತಹ ಲೈಂಗಿಕತೆ ಅಲ್ಲ ಅದು, ಅಥವಾ ಸೆಕ್ಸ್ ಅಂತದ್ದು. ಅವರ ಪ್ರಕಾರ ಲಿಬಿಡೋ ಅನ್ನೋದಾದ್ರೆ ನಮ್ಮ ಗುರುಗಳು ಒಂದು ಬಸವಣ್ಣ ಅವರು ಒಂದು ಡೆಫಿನೇಷನ್ ಅನ್ನ ಹೇಳಿದ್ರು. ಅವರು 82 ವರ್ಷ ಸಾಮಾನ್ಯವಾಗಿ ಸರಿಸುಮಾರು. ಸೊ ಅವರು ಈ ಲಿಬಿಡೋ ಅಥವಾ ಲಿಬಿಡೋಗೆ ಕೊಟ್ಟಿರ್ತಕ್ಕಂಥ ಒಂದು ಅವರ ಕನ್ವೆ ಮಾಡಿರುವಂತ ರೀತಿ. ಸೊ ಒಂದು ಗಾಯ ಇರುತ್ತೆ, ಆ ಗಾಯದ ಇನ್ನೇನು ಅದು ಗುಣಮುಖ ಆಗ್ತಾ ಇದೆ ಬಂದ್ರೆ ಒಂದು ಸಣ್ಣದಾದಂತಹ ಒಂದು ಇಚಿಂಗ್ ನ ಅನುಭವ ಆಗುತ್ತೆ. ಆ ಇಚಿಂಗ್ ಆಗ್ತಿರೋಂಥ ಸಂದರ್ಭದಲ್ಲಿ ನಾವೇನಾದ್ರು ಸಣ್ಣದಾಗಿ ಒಂದು ಈ ತರ ಒಂದು ಕೆರೆಯುವಂತಹ ಮಾಡಿದ್ರೆ ಅದು ನಮಗೆ ಹಿತವಾದ ಅನುಭವಗಳನ್ನ ಕೊಡುತ್ತೆ. ಸೊ ಅದೇ ಈ ಲಿಬಿಡೋ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಅಬೌಟ್ ಸೆಕ್ಸ್. ಲಿಬಿಡೋ ಅಂತ ಅಂದ್ರೆ ಯಾವ್ದು ಹಿತವಾದಂತಹ, ನಾವು ಏನನ್ನ ಮಾಡ್ತಾ ಹೋದ್ರೆ ಅದು ನಮಗೆ ಹಿತವಾದ ಅನುಭವಗಳನ್ನ ಕೊಡುತ್ತೆ. ಸೊ ಅದೆಲ್ಲದೂ ಸಹ ಲಿಬಿಡೋ. ಓಕೆ, ಲಿಬಿಡೋ ಅಂತ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಲೈಂಗಿಕತೆ ಅಂತ ಅಲ್ಲ. ಓಕೆ, ಸೊ ಅವರ ಒಂದು ಸೈಕೋ ಅನಾಲಿಸಿಸ್ ಪ್ರೋಸೆಸ್ ಅಲ್ಲಿ ಫಿಕ್ಸೇಷನ್ ಆಗುವಂತ ರೀತಿನಲ್ಲಿ ಈ ಲೈಂಗಿಕತೆ ಆಧಾರದ ಮೇಲೆ ಪರ್ಸನಾಲಿಟಿ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಓಕೆ, ಗುದದ ಅಂತ, ಬಾಯಿಯ ಅಂತ, ಓಕೆ, ಕೊನೆಗೆ ಅದು ಒಂದು ಗುದದ ಅಂತ ಏನೋ ಲೇಟೆನ್ಸಿ ಪೀರಿಯಡ್. ಸೊ ಏನು ಈ ಒಂದು ಹಂತದ ಮುಖಾಂತರ ಹೋಗುತ್ತೆ. ಸೊ ಇವೆಲ್ಲವೂ ಸಹ ಮಾನವನಲ್ಲಿ ಅಥವಾ ವ್ಯಕ್ತಿನಲ್ಲಿ ಕಂಡು ಬರುವಂತಹ ಸಾಮಾನ್ಯವಾಗಿ ಇರ್ತಕ್ಕಂಥ ಗುಣಲಕ್ಷಣಗಳೇ. ಮುಂದುವರೆದು ಅಪಸಾಮಾನ್ಯ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಲೈಂಗಿಕ ಅನುಭವ ಅಥವಾ ಲೈಂಗಿಕ ಆಸಕ್ತಿಗಳು ಆಗಿರ್ತವೆ ಅಥವಾ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇವುಗಳಿಗೆ ಚಿಕಿತ್ಸೆಗಳನ್ನ ಏನಾದರೂ ಕೊಡಬಹುದಾ? ಇವುಗಳಿಗೆ ಚಿಕಿತ್ಸೆ ಇದೆಯಾ ಅನ್ನೋದೇ ಆದ್ರೆ, ಸೊ ಅಫ್ಕೋರ್ಸ್ ಅನೇಕ ಚಿಕಿತ್ಸಾ ವಿಧಾನಗಳ ಮುಖಾಂತರ
ಇವುಗಳಿಗೆ ಚಿಕಿತ್ಸೆಗಳನ್ನು ಕೊಡಬಹುದು ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಎಬಿಫಿಲಿಯಾ ಅಥವಾ ಫ್ಯಾಸ್ಟೋಫಿಲಿಯಾ, ನಿಪೋಫಿಲಿಯಾ ಅಥವಾ ಇನ್ಫಿಟೋಫಿಲಿಯಾ, ಸೊ ಇವೆರಡು ಕ್ಯಾಟಗರೈಸೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ವಯಸ್ಕರು ಪ್ರಾಯಕ್ಕೆ ಅಂದ್ರೆ ಸಮೀಪದ ವಯಸ್ಸಿನ ಮಕ್ಕಳ ಅಂದ್ರೆ ಸರಿಸುಮಾರು ಹದಿಹರೆಯದ ಅಂದ್ರೆ ಅಡೋಲಸೆಂಟ್ ಏಜ್ ಗ್ರೂಪ್ ಮೇಲೆ ಹೊಂದಿರತಕ್ಕಂಥ ಲೈಂಗಿಕ ವ್ಯಾಮೋಹ. ಸೊ ಸಾಮಾನ್ಯವಾಗಿ ಈ ದೊಡ್ಡವರು ಅಂದ್ರೆ ವಯಸ್ಕರು ಈ ಚಿಕ್ಕ ಮಕ್ಕಳ ಮೇಲೆ ತೋರಿಸ್ತಕ್ಕಂತಹ ಒಂದು ಲೈಂಗಿಕ ಆಸಕ್ತಿಗಳು, ವ್ಯಾಮೋಹ. ಸೊ ಅಬಿಫಿಲಿಯಾ, ಓಲಿಫಿಲಿಯಾ. ಸೊ ಇದು ವಯಸ್ಕರು ಎಳೆಯ ಮಕ್ಕಳ ಮೇಲೆ ಹೊಂದಿದಂತಹ ಲೈಂಗಿಕ ವ್ಯಾಮೋಹ. ಇದು ಸಾಮಾನ್ಯವಾಗಿ ವಿರಳವಾಗಿರುತ್ತೆ, ಆದರೂ ಸಹ ಈ ರೀತಿಯಾದಂಥ ಸಾಮಾನ್ಯವಾಗಿ ಕೆಲವೊಂದು ಈ ಫಿಲ್ಮ್ ಆಕ್ಟರ್ಸ್ಗಳು ಆರೋಪ ಮಾಡಿರೋದನ್ನ ನೋಡಿದೀವಿ. ಅವರ ಏನೋ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಚಿಕ್ಕಪ್ಪ, ಫಾದರು, ಆ ವಯಸ್ಸಿನವರು, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೆ ಅಂತಕ್ಕಂಥದ್ದು ರಿಪೋರ್ಟ್ ಅಥವಾ ನ್ಯೂಸ್ ಅನ್ನ ಮಾಡಿರೋದನ್ನು ನಾವು ಕೇಳಿದ್ವಿ. ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಪರ್ಸನ್ಸು, ಫಿಲ್ಮ್ ಹೀರೋಯಿನ್ಸು, ಆಕ್ಟರ್ಸ್ಗಳು, ಸೊ ಇವರು ಈ ಥರದ ಒಂದು ಆರೋಪವನ್ನು ಮಾಡಿರೋದನ್ನು ನಾವು ಆಗಾಗ ನೋಡಿದ್ದೀವಿ. ಸೊ ಇಟ್ ಈಸ್ ಆಲ್ ಅಬೌಟ್ ಇದು ಅಬಿಫಿಲಿಯಾ ಮತ್ತು ನಿಫಿಲ್ಫಿಲೋವಿಯಾ ಅಥವಾ ಇನ್ಫೆಂಟೋಫಿಲಿಯಾ. ಸೊ ಈ ರೀತಿಯಾದಂಥ ರೋಗ ಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನು ಹೊಂದಿರೋರನ್ನ ಕ್ಯಾಟಗರೈಸೇಷನ್ ಅನ್ನು ಮಾಡಿದ್ದಾರೆ. ಇದು ಸಾಮಾನ್ಯವಾಗಿ ಅವರಲ್ಲಿ ಆ ಥಾಟ್ ಪ್ರೊಸೆಸ್ ಇರುತ್ತೆ, ಬಟ್ ಚಿಕ್ಕ ವಯಸ್ಸಿನ ವ್ಯಕ್ತಿಗಳ ಅಥವಾ ಹುಡುಗಿಯರ ಮೇಲೆ ಅಥವಾ ಏನು ಆ ದೃಷ್ಟಿಯಿಂದ ನೋಡುವಂಥದ್ದು ಏನಿರುತ್ತಲ್ಲ, ಅವರಿಗೆ ಸುಲಭ ಅಂತ ಅನ್ನಿಸ್ಬಹುದು, ಅಥವಾ ಯಾರಿಗೂ ತಿಳಿಯದಂತೆ ಇದು ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದು ಆ ರೀತಿಯಾದಂತಹ ಒಂದು ಲೈಂಗಿಕ ಆಸಕ್ತಿಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಇದು ವಿರಳವಾಗಿತ್ತು ಅಂತಂದ್ರೂ ಅಟ್ಲೀಸ್ಟ್ 1,000 ಅಥವಾ 10,000ಕ್ಕೆ ಒಂದು ಆ ಒಂದು ಪ್ರಮಾಣದಲ್ಲಿ ಇಂತಹ ಇನ್ಸಿಡೆಂಟ್ಗಳು ಆಗಿರುವಂಥದ್ದು ಸಹ ವರದಿನಲ್ಲಿ ಇದೆ. ಸೊ ಕೆಲವೊಂದು ವಿಷಯಗಳು ಇಂತಹ ಇನ್ಫ್ಯಾಂಟೋಫಿಲಿಯಾ ಮತ್ತೆ ಫೆನೋಫಿಲಿಯಾ, ಸೊ ಇವು ವರದಿ ಆಗ್ತಕ್ಕಂಥದ್ದು ಬಹಳ ರೇರ್. ಏಕೆಂತಂದ್ರೆ ಬಹುಶಃ ಇವು ಹೆಚ್ಚಾಗಿ ಕುಟುಂಬದ ಸದಸ್ಯರಲ್ಲಿ ಆಗುವಂಥದ್ದು ಹೆಚ್ಚಾಗಿರುತ್ತೆ, ಅಥವಾ ನೈಬರ್ಸ್ ಅಲ್ಲಿ ಆಗುವಂತಹ ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಅಂಥದ್ರಲ್ಲಿ ಕೆಲವೊಂದು ಬಾರಿ ಅವರಿಗೆ ಅದನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೆ? ಮಕ್ಕಳಿಗೆ. ಸೊ ಇದು ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕವಾಗಿ ಆಗಿರ್ತಕ್ಕಂಥ ಒಂದು ಅಸಮಾಧಾನ. ಸೊ ಏನು ಇದು, ಯಾವ ರೀತಿಯಾಗಿ ಇದನ್ನ ಅಸೆಸ್ ಮಾಡ್ಬೋದು ಅಥವಾ ಡೆಫಿನೇಷನ್ ಕೊಡುವಂಥದ್ದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರು ಅದನ್ನ ಇಗ್ನೋರ್ ಮಾಡ್ಬೋದು ಅಥವಾ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಆಕ್ಚುಲಿ ದ ಇನ್ಸಿಡೆಂಟ್ ಏನು ಅವರ ಅಭಿಪ್ರಾಯಗಳು ಅಥವಾ ಮಾನಸಿಕ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಅದು ಪದೇ ಪದೇ ಮಕ್ಕಳ ಮೇಲೆ ಅಥವಾ ಅದೇ ರೀತಿಯಾದಂತಹ ಒಂದು ವಯಸ್ಕರ ಮೇಲೆ ಕಂಡು ಬರ್ತಾ ಹೋಗುತ್ತೆ. ಸೊ ಈ ಒಂದು ರೋಗಕ್ಕೆ ಚಿಕಿತ್ಸೆ ಇದೆಯಾ? ಸೊ ಈ ಒಂದು ನಡವಳಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದಾದಂತಹ ಅನೇಕ ಮದ್ದುಗಳು ಇದೆ. ಅವು ಉತ್ತಮ ಪರಿಣಾಮವನ್ನು ಸಹ ಮಾಡಿದೆ. ಅಂದ್ರೆ ಅರಿವಿನ ವರ್ತನೆಯ ಚಿಕಿತ್ಸೆಯೊಂದಿಗೆ ಇದನ್ನ ಸಂಯೋಜನೆ ಮಾಡಿರ್ತಾರೆ. SSRIಗಳು, ಸೆಲೆಕ್ಟಿವ್ ಸಿರೋಟೋನಿಕ್ ರಿಹ್ಯಾಪ್ಟಿಕ್ ಇನ್ಹಿಬಿಟರ್ಸ್. ಸೊ ಇವುಗಳ ಮೇಲೆ ಉತ್ತಮವಾದ ಫಲಿತಾಂಶವನ್ನ ಕೊಟ್ಟಿದೆ. ಸೊ ಲೈಂಗಿಕ ಪ್ರಚೋದನೆ, ಕಂಪಲ್ಸಿವಿಟಿ, ಖಿನ್ನತೆಯ ಲಕ್ಷಣವನ್ನು ಕಡಿಮೆ ಮಾಡುವ ಮುಖಾಂತರ ಸೊ ಇದ್ರ ಮೇಲೆ ಇರತಕ್ಕಂಥ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು.
ಈ ಗುಣಲಕ್ಷಣಗಳೇನಿದೆ, ಈ ರೋಗ ಲಕ್ಷಣದ ಗುಣಲಕ್ಷಣಗಳು ಅಂತಗಳ ಪ್ರಮಾಣಗಳನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ, ಈ ಪ್ರದರ್ಶನಕಾರರು, ಅಪರಾಧ ಮಾಡದ ಶಿಶುಕಾಮಿಗಳು, ಕಂಪಲ್ಸಿವ್ ಹಸ್ತಮೈಥುನ ಮಾಡುವವರೊಂದಿಗೆ ಇಂತಹ ಚಿಕಿತ್ಸೆಗಳನ್ನ ಬಳಸ್ತಾ ಹೋಗ್ತಾರೆ. ಸೊ ಅಂಥವರಲ್ಲಿ ಸಾಮಾನ್ಯವಾಗಿ ಅವರ ವರ್ತನೆಗಳನ್ನ ತಿದ್ದಿಕೊಳ್ಳಲು, ಅಥವಾ ಯಾರಲ್ಲಿ ಈ ರೀತಿಯಾದಂತಹ ಅಸಾಮಾನ್ಯ ಅಸಹಜ ರೀತಿಯಾದಂತಹ ಅಥವಾ ಅಸ್ವಾಭಾವಿಕ ರೀತಿಯಾದಂತಹ ಲೈಂಗಿಕ ಆಸಕ್ತಿಗಳು ಇರುತ್ತೆ, ಸೊ ಅಂತಹ ಪ್ರಮಾಣಗಳನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಕಾಲಕ್ರಮೇಣ ಅಂತಹ ರೋಗ ಲಕ್ಷಣಗಳಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ಸೊ ಕೆಲವೊಂದು ಚಿಕಿತ್ಸೆಗಳು, ಈ ತರ SSRIಗಳು ತನ್ನದೇ ಆದಂತಹ ಪರಿಣಾಮಕಾರಿಯಾದಂತಹ ಪ್ರಭಾವಗಳನ್ನ ಬೀರಿದೆ. ಅದ್ರ ಜೊತೆಗೆ ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, CBT, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಆಲ್ಮೋಸ್ಟ್ ಎಲ್ಲ ಡಿಸಾರ್ಡರ್ಸ್ಗಳು ಸಹ, ಅಪಸಾಮಾನ್ಯತೆಗಳಿಗೂ ಸಹ ಇದು ಒಂದು ಉತ್ತಮವಾದಂತಹ ಚಿಕಿತ್ಸೆ ಅಂತ ಹೇಳ್ಬಹುದು. ಸೊ ಅಂತಹದ್ದೇ ಚಿಕಿತ್ಸೆ ಈ ಒಂದು ಪ್ಯಾರಾಫಿಲಿಯಾಗೂ ಇರುವಂತದ್ದು ಸಂಬಂಧವನ್ನ ನಾವು ಕಲ್ಪಿಸ್ಕೋಬಹುದು, ಅಥವಾ ಪ್ಯಾರಾಫಿಲಿಯಾಗೂ ಈ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಮುಖಾಂತರ ಉತ್ತಮ ಚಿಕಿತ್ಸೆಗಳನ್ನ ನೀಡ್ತಾ ಹೋಗಬಹುದು. ಸಂಜ್ಞಾನ ಅಂತ ಅಂದ್ರೆ, ಸೊ ನಮ್ಮ ಥಾಟ್ ಪ್ರೋಸೆಸ್ ಅಲ್ಲಿ ಏನು ರನ್ ಆಗ್ತಾ ಇರುತ್ತೆ, ಸೊ ಏನು ಕ್ರಿಯೆಗೆ ಒಳಗಾಗ್ತಾ ಇರುತ್ತೆ. ಉದಾಹರಣೆಗೆ, ಈ ಪ್ರದರ್ಶನ ಮಾಡುವಂಥದ್ದು, ಓಕೆ, ಹಸ್ತಮೈಥುನ ಮಾಡ್ಕೊಳ್ಳುವಂಥದ್ದು, ಸೊ ಇವೆಲ್ಲ ಸಂಜ್ಞಾನದ ಅರಿವಿಗೆ ಬರುವಂಥದ್ದು. ಸೊ ಏನು ಆಟೋಮೆಟಿಕಲಿ ಆಗುವಂಥದ್ದಲ್ಲ. ವಿತ್ ಕಾನ್ಶಿಯಸ್, ಸೊ ದೇ ಆರ್ ಡೂಯಿಂಗ್ ಆಲ್ ಸಚ್ ಅನ್ಯಾಚುರಲ್ ಸೆಕ್ಷುವಲ್ ಎಲಿಮೆಂಟ್ಸ್. ಅದೆಲ್ಲಿ ಜನರೇಟ್ ಆಗುತ್ತೆ ಅಂತಾರೆ? ನಮ್ಮ ಸಂಜ್ಞಾನದಲ್ಲಿ. ನಮ್ಮ ಸಂಜ್ಞಾನ, ಸೊ ಅದಕ್ಕೆ ಎಂಟಿ ಮೈಂಡ್ಸ್ ಥಿಂಗ್ಸ್ ನೆಗೆಟಿವ್ ಅಂತ ಹೇಳ್ತಾರೆ. ಸೊ ನಾವು ಎಷ್ಟು ನಮ್ಮ ಮೈಂಡನ್ನು ಖಾಲಿ ಬಿಡ್ತೀವಿ, ಅಥವಾ ಏನು ಕೆಲಸವೇ ಮಾಡ್ದಲೆ, ಏನು ಆಕ್ಟಿವೇ ಮಾಡ್ದಲೆ, ಏನು ಆಲೋಚನೆಯನ್ನ ಮಾಡ್ದಲೆ, ಸುಮ್ಮನೆ ಬಹಳ ಹೊತ್ತು ಅಥವಾ ದೀರ್ಘಕಾಲದ ಸಮಯ ನಾವು ಖಾಲಿ ಕೂತ್ಕೊಳ್ತೀವಿ, ಅಥವಾ ನಮಗೆ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ ಅನಿಸಿ ಈ ರೀತಿಯಾದಂಥ ನೆಗೆಟಿವ್ ಆಲೋಚನೆಗಳಿಗೆ ಯಾವಾಗ ಹೋಗ್ತೀವಿ, ಅಂತಹ ಸಂದರ್ಭದಲ್ಲೇ ಸೊ ಈ ರೀತಿಯಾದಂಥ ಲೈಂಗಿಕ ಅಸಹಜ ಥಾಟ್ಸು, ಅದಕ್ಕೆ ಅಂತಹ ಕ್ರಿಯೆಗಳನ್ನು ಕಲ್ಪಿಸ್ಕೊಳ್ಳುವಂಥದ್ದು, ಹಸ್ತಮೈಥುನ ಮಾಡ್ಕೊಳ್ಳುವಂಥದ್ದು, ಶಿಶುಕಾಮ ಮಾಡುವಂಥದ್ದು, ಪ್ರದರ್ಶನ ಮಾಡುವಂಥದ್ದು, ಸೊ ಈ ರೀತಿಯಾದಂಥ ಇದರಲ್ಲಿ ಏನು ಕ್ಯಾಟಗರೈಸೇಷನ್ ಮಾಡ್ಕೊಂಡಿದ್ದಾರೆ, ಕ್ಯಾಟಗರೀಸ್ ಇದೆ ಈ ಒಂದು ಪ್ಯಾರಾಫಿಲಿಯಾಗೆ, ಎಲ್ಲ ಒಂದಲ್ಲ ಒಂದು ರೀತಿಯಾದಂತಹ ಗುಣಲಕ್ಷಣಗಳು ನಮ್ಮಲ್ಲಿ ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇದು ನಮ್ಮಲ್ಲಿ ಅಪಿಯರ್ ಆಗಿದೆ, ಬೆಳವಣಿಗೆ ಆಗಿದೆ ಅನ್ನೋದೇ ಆದ್ರೆ, ಸೊ ನಮ್ಮ ಸಂಜ್ಞಾನದಲ್ಲಿ ಅದು ತುಂಬಾ ಸಮಯದವರೆಗೆ ಅದು ರನ್ ಆಗಿದೆ. ಸೊ ಈ ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಏನ್ ಮಾಡುತ್ತೆ, ಸೊ ನಮ್ಮಲ್ಲಿ ಈಗ ಆಲ್ರೆಡಿ ಒಂದು ಆಡ್ತಾ ರಾಗ ಅಂತ ಹೇಳ್ತಾರಲ್ಲ, ಸೊ ಬಹಳ ಸಮಯದವರೆಗೆ ಒಂದೇ ಅಂದ್ರೆ ಇದೇ ಸಮಯಕ್ಕೆ ಇಂಥದ್ದೇ ವಿಷಯಕ್ಕೆ ಹೆಚ್ಚಿನ ಸಮಯ ನನ್ನ ವಿನಿಯೋಗ ಮಾಡಿದ್ದೆ ಆದಲ್ಲಿ, ಸೊ ಅಂಥದ್ದೇ ಕ್ರಿಯೆಗಳನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನಗಳು ನಡೀತಾ ಹೋಗುತ್ತೆ. ನಮ್ಮ ಆಲೋಚನೆಗಳನ್ನ ಸ್ಟಾಪ್ ಮಾಡಿದ್ರೆ, ನಮ್ಮ ಆಲೋಚನೆಗಳನ್ನ ಪಾಸಿಟಿವ್ ಕಡೆಗೆ, ಉತ್ತಮ ಆಲೋಚನೆ ಕಡೆಗೆ, ಭವಿಷ್ಯವನ್ನು ರೂಪಿಸುವಂತಹ ಕಡೆಗೆ, ಅಥವಾ ಉತ್ತಮ ಮಾಹಿತಿಯ ಕಡೆಗೆ, ಅಥವಾ ಉತ್ತಮ ವರ್ತನೆಯ ಕಡೆಗೆ, ಉತ್ತಮ ಪರ್ಸನಾಲಿಟಿಯ ಕಡೆಗೆ ಆ ಒಂದು ಮನಸ್ಥಿತಿಯನ್ನ ಬದಲಾಯಿಸಿದ್ದೆ ಆದಲ್ಲಿ, ಯಾವುದರಿಂದ? ಥ್ರೂ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಚಿಕಿತ್ಸೆಗಳನ್ನು ನೀಡೋದ್ರಿಂದ, ಈ ಥೆರಪೀಸ್ಗಳನ್ನು ಕೊಡೋದ್ರಿಂದ ಅದರಿಂದ ಆಗಿರ್ತಕ್ಕಂಥ ಪರಿಣಾಮ ಇರುತ್ತಲ್ಲ, ಕ್ರಿಯೆ ಇರುತ್ತಲ್ಲ, ಲೈಂಗಿಕ ಅಸಹಜ ಅಥವಾ ವಿಲಕ್ಷಣವಾದಂಥ ಲೈಂಗಿಕ ಕ್ರಿಯೆ ಇರುತ್ತಲ್ಲ, ಅದನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು. ಸೊ ಉದಾಹರಣೆಗೆ ಹೇಳ್ಬೇಕಾದ್ರೆ ಪ್ರದರ್ಶನವಾದ ಅಥವಾ ಶಿಶುಕಾಮ, ಓಕೆ, ಸೊ ಅವ್ರೇನು ನಮ್ಮ ಏನಕ್ಕೆ ಶಿಶುಕಾಮ ಕಾಣಿಸ್ಕೊಳ್ಳುತ್ತೆ, ಅವರು ನಮ್ಮ ವಿರುದ್ಧ ತಿರುಗಿ ಬೀಳೋದಿಲ್ಲ, ಸೊ ಅವ್ರೇನು ರಿಪೋರ್ಟ್ ಮಾಡೋದಿಲ್ಲ, ಸೊ ನಾವು ಮಾಡಿದ್ದು ಸೊ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾದಂಥ ಥಾಟ್ ಪ್ರೊಸೆಸ್ ಇರುತ್ತೆ.
ಆ ಕಾರಣಗಳಿಗೋಸ್ಕರ ಅದು ರಿಪೀಟ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅಂತಹ ನಮ್ಮಲ್ಲಿ ಇರ್ತಕ್ಕಂಥ ಥಾಟ್ ಪ್ರೊಸೆಸ್ನ ನೈತಿಕವಾಗಿ, ಲೀಗಲ್ ಆಗಿ ಇಟ್ ಈಸ್ ನಾಟ್ ಗುಡ್, ನಾಟ್ ರೈಟ್ ಅನ್ನೋದನ್ನ ಅವರಿಗೆ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಾಗ, ಅವರ ಕಾಗ್ನಿಟಿವ್ ಥಾಟ್ ಪ್ರೊಸೆಸ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಿದಾಗ ಸಾಮಾನ್ಯವಾಗಿ ಅಂತಹ ಚಟುವಟಿಕೆಗಳಿಗೆ, ಆಕ್ಟಿವಿಟೀಸ್ಗಳಿಗೆ ಅವರ ಮನಸ್ಸು ಹೋಗೋದಿಲ್ಲ. ಸೊ ಅಫ್ಕೋರ್ಸ್ ಈ ಒಂದು ಫೆರಫಿಯ ಗುಣಲಕ್ಷಣಗಳ ಒಂದು ವರ್ಗ ಏನಿದೆ, ಕ್ಯಾಟಗರೀಸ್ಗಳು ಏನಿದೆ, ಆ ಎಲ್ಲ ಕ್ಯಾಟಗರೀಸ್ಗಳನ್ನ ನಮ್ಮ ಸಂಜ್ಞಾನವನ್ನ ಬದಲಾಯಿಸೋದ್ರಿಂದ, ಸೊ ಅದಕ್ಕೆ ಈ ಮದ್ದು ಅನ್ನೋ ಒಂದು ವಿಷಯಕ್ಕೆ ಬಂದಾಗ, ಸಬ್ಸ್ಟೆನ್ಸ್ ಯೂಸ್ ಅಂತ ಬಂದಾಗ, ಸೊ 3 ಮಾ ಅಂತ ಹೇಳಿದ್ರು. ಓಕೆ, ಮೆಡಿಸಿನ್ನು. ಸೊ ಈಗ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ ಆಗ್ತಾ ಇರುತ್ತೆ. ಸೊ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗಲ್ಲಿ ಸೊ ಆಲ್ಮೋಸ್ಟ್ ಆಲ್ ಯಾರು ಕೌನ್ಸಿಲಿಂಗ್ ಮಾಡ್ತಿರ್ತಾರೆ, ಯಾರು ಮಾಹಿತಿಗಳನ್ನ ಕೊಡ್ತಾರೆ ಅಂತಂದ್ರೆ, ಸೊ ಈಗ ಯಾರು ಆಲ್ರೆಡಿ ಅಡಿಕ್ಟ್ ಆಗಿ ಅದರಿಂದ ಟ್ರೀಟ್ಮೆಂಟ್ ಒಳಗಾಗಿ, ಟ್ರೀಟ್ಮೆಂಟಿಂದ ಬಿಟ್ಟು ಸೊ ಯಾರು ಸರಿ ಹೋಗಿರ್ತಾರೆ ಅಥವಾ ಸರಿ ಹೋಗ್ಬೇಕು, ನಾನು ಮುಂದೆ ಆ ಸಬ್ಸ್ಟೆನ್ಸ್ ಇಂದ ದೂರ ಇರಬೇಕು ಅಂತ ಯಾರು ಅನ್ನಿಸ್ತಾರೆ, ಯಾರಿಗೆ ಅನ್ಸುತ್ತೆ ಅಂಥವರು ಹೆಚ್ಚಿನದಾಗಿ ಆ ರೀತಿಯಾದಂಥ ಅನಾನಿಮಸ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾರೆ, ಅಥವಾ ಅವರು ಬಂದು ತಮ್ಮ ಅನುಭವ, ಅನಿಸಿಕೆಗಳನ್ನ ಶೇರ್ ಮಾಡುವಂಥದ್ದು, ಅಥವಾ ಅವರು ಬೇರೆಯವರಿಗೆ ಈ ಥರದ್ದೆಲ್ಲ ತಪ್ಪು ನನ್ನಾಗ ಆಗ್ಬೋದು, ನೀವು ಒಳ್ಳೆ ರೀತಿಯಾಗಿ ಆಗ್ಬೋದು ಅನ್ನೋದೇನು ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಏನಕ್ಕೆ ಅದು ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂತ ಅಂದ್ರೆ, ಸೊ ನಾವು ಕುಡಿತ ಒಳ್ಳೆಯದಲ್ಲ, ಅದರಿಂದ ಅಪಾಯಕಾರಿ, ಅದು ಅಪಾಯಕಾರಿ, ಅಥವಾ ಅದರಿಂದ ಋಣಾತ್ಮಕ ಅಂಶಗಳು ಜಾಸ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ನಾವೇನಾದ್ರು ಇನ್ಫಾರ್ಮೇಶನ್ ನಾವು ಕೊಡೋದೇ ಆದ್ರೆ, ಸೊ ನಾವು ಅಂಥದ್ದೇ ಸಿಚುವೇಶನ್ಗೆ ಒಳಗಾಗುವಂತಹ ಸಂದರ್ಭ, ಸನ್ನಿವೇಶಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ಇಲ್ಲೂ ಸಹ ನಮ್ಮ ಸಂಜ್ಞಾನವನ್ನ ಬದಲಾಯಿಸೋದ್ರಿಂದ, ಸೊ ಅದನ್ನ ಶಾಸ್ತ್ರೀಯ ಅನುಬಂಧನದ ಕಲಿಕೆಯ ಮುಖಾಂತರ ನಮ್ಮ ಸಂಜ್ಞಾನವನ್ನ ಬದಲಾಯಿಸಬಹುದು. ಅನುಬಂಧನೆಗೆ ಒಳಗಾಗುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಶಾಕ್ ಟ್ರೀಟ್ಮೆಂಟ್ಗಳು ಸಹ ಕೆಲವೊಂದು ಇದರಲ್ಲಿ, ಸೊ ಯಾರು ಆ ರೀತಿಯಾದಂಥ ಅಸಹಜ ಅಥವಾ ವಿಲಕ್ಷಣವಾದಂಥ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅಥವಾ ಅನುಭವಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಸೊ ಶಾಕ್ ಟ್ರೀಟ್ಮೆಂಟ್ಗಳ ಮುಖಾಂತರ ಅದರಿಂದ ದೂರ ಇರುವಂಥದ್ದು, ಅವರ್ಷನ್ ಬರುವಂಥ ಒಂದು ಚಿಕಿತ್ಸಾ ಕ್ರಮಗಳು ಅಥವಾ ಥೆರಪೀಸ್ ಕ್ರಮಗಳು ಸಹ ಇರೋದನ್ನ ನಾವು ನೋಡಿದ್ವಿ ಅಥವಾ ಗಮನಿಸಿದ್ವಿ. ಅಂತಹ ಚಿಕಿತ್ಸಾ ಕ್ರಮಗಳ ಮುಖಾಂತರವೂ ಸಹ ಈ ಒಂದು ಫೆರಫಿಲಿಯಾ ರೋಗ ಲಕ್ಷಣಗಳನ್ನು ಅಥವಾ ಏನ್ ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ, ಸೊ ಅಂತಹ ಎಲ್ಲ ಕ್ಯಾಟಗರಿ ಗುಣಲಕ್ಷಣಗಳನ್ನು ನಾವು ಕಡಿಮೆ ಮಾಡಬಹುದು. ಇದು ಸಾಧ್ಯ ಇದೆ. ಅದ್ರ ಜೊತೆಗೆ ಮೆಡಿಟೇಷನ್ ಮತ್ತೆ ಯೋಗ ಉತ್ತಮವಾದಂತ, ಸೊ ಟ್ರೀಟ್ಮೆಂಟ್ ಇರುತ್ತೆ, ಮದ್ದು ಇರುತ್ತೆ, ಅಂದ್ರೆ ಮೆಡಿಸಿನ್ಸ್ ಇರುತ್ತೆ, ಸೈಕಿಯಾಟ್ರಿಕ್ ಹೆಲ್ಪ್ ಇರುತ್ತೆ. ಸೈಕಿಯಾಟ್ರಿಕ್ ಹೆಲ್ಪ್ ಅಂತ ಅಂದ್ರೆ ಸೊ ಮೆಡಿಕೇಶನ್ಸ್ ಇರುತ್ತೆ, ಮೆಡಿಕೇಶನ್ಸ್ ಜೊತೆಗೆ ಥೆರಪೀಸ್ಗಳು ಇರುತ್ತೆ, ಕಾಗ್ನೇಟಿವ್ ಇರ್ಬೋದು, ಅವರ್ಷನ್ಸ್ ಇರ್ಬೋದು, XYZ ಇರ್ಬೋದು. ಅದ್ರ ಜೊತೆಗೆ ಈ ಮೆಡಿಟೇಷನ್ನು, ಯೋಗ ಮತ್ತೆ ಆಪ್ತ ಸಲಹೆ, ಮಾತು, ಸೊ ಇವುಗಳ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂಥ ಕಾಗ್ನೇಟಿವ್ ಥಾಟ್ ಪ್ರೋಸೆಸ್ ಅನ್ನ ನೆಗೆಟಿವ್ ಡೈರೆಕ್ಷನ್ ಇಂದ ಪಾಸಿಟಿವ್ ಡೈರೆಕ್ಷನ್ಗೆ ನಾವು ಬದಲಾಯಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕಾರಣ, ಸೊ ನಾವು ಯಾವಾಗ ಪದೇ ಪದೇ ಅಂತಹ ಸಂದರ್ಭಕ್ಕೆ ಒಳಗಾಗ್ತಾ ಇರ್ತೀವಿ, ಯಾವಾಗ ಈ ಒಂದು ಕೌನ್ಸಿಲಿಂಗಿಗೆ ನಾವು ಒಳಗಾಗ್ತಾ ಇರ್ತೀವಿ, ಸೊ ಅಂಥ ಸಂದರ್ಭದಲ್ಲಿ ಅಂಥ ಥಾಟ್ ಪ್ರೋಸೆಸ್ಗಳು ನಮಗೆ ಬರುವಂಥದ್ದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮೆಡಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಯೋಗವನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನು ಸೊ ರೀಕನ್ಸ್ಟ್ರಕ್ಷನ್ಸ್ಗೆ, ನಮ್ಮ ಸಂಜ್ಞಾನದ ರೀಕನ್ಸ್ಟ್ರಕ್ಷನ್ಗೆ ಹೆಚ್ಚು ವಿನಿಯೋಗ ಮಾಡೋದ್ರಿಂದ, ಅಥವಾ ನಮ್ಮ ಹೆಚ್ಚಿನ ಸಮಯವನ್ನು, ಸೊ ದಿನದ 24 ಗಂಟೆನ ನಾವು ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಕ್ರಿಯೆಗಳಿಗೆ ನಾವು ಈ ಚಿಕಿತ್ಸೆಗಳ ಮುಖಾಂತರ ಓಕೆ, ಸೊ ನಮ್ಮನ್ನ ನಾವು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಧನಾತ್ಮಕ ರೀತಿಯಾಗಿ ಅದನ್ನ ಹೆಚ್ಚು ಸ್ಕಿಲ್ಸ್ ಓರಿಯೆಂಟೆಡ್ ಆಗಿ ನಮ್ಮ ಎನರ್ಜಿಯನ್ನ ನಾವು ಶೇಪ್ ಮಾಡ್ಕೊಂಡಿದ್ದೇ ಆದಲ್ಲಿ, ನಾವು ವರ್ಕ್ ಮಾಡುವಂತಹ ಅಥವಾ ನಮ್ಮ ಜವಾಬ್ದಾರಿಗಳಿಗೆ ತಕ್ಕಂತೆ ಅಥವಾ ನಮ್ಮ ವಯಸ್ಸಿಗೆ ತಕ್ಕಂತೆ ಅಥವಾ ನಮ್ಮ
ಪೊಸಿಷನ್ಗೆ ತಕ್ಕಂತೆ ಅದನ್ನ ಇನ್ನು ಶೇಪ್ ಮಾಡ್ಕೊಳ್ತಾ ಹೋಗ್ಬೋದು, ಶಾರ್ಪ್ ಮಾಡ್ಕೊಳ್ತಾ ಹೋಗ್ಬಹುದು. ಸೊ ನೆಗೆಟಿವ್ ಇಂದ ಪಾಸಿಟಿವ್ಗಳಿಗೆ ಅಥವಾ ಪಾಸಿಟಿವ್ ವರ್ಷನ್ಗಳಿಗೆ ನಾವು ಬರುವಂತ ಸಾಧ್ಯತೆಗಳು ಈ ಚಿಕಿತ್ಸೆಯ ಮುಖಾಂತರ ನಾವು ಪಡ್ಕೋಬಹುದು. ಸೊ ಇಷ್ಟು ಈ ಪ್ಯಾರಾಫಿಲಿಯಾ ಬಗ್ಗೆ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್. ಸೊ ಪ್ಯಾರಾಫಿಲಿಯಾ ಅಂತಂದ್ರೆ ಒಂದು ವರ್ಡ್ ಅಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅಪಸಾಮಾನ್ಯ ರೀತಿನಲ್ಲಿ ಇರ್ತಕ್ಕಂಥ ಅಥವಾ ಅಸ್ವಾಭಾವಿಕ ರೀತಿನಲ್ಲಿ ಇರ್ತಕ್ಕಂಥ ಒಂದು ಲೈಂಗಿಕ ಅನುಭವ, ಲೈಂಗಿಕ ಕ್ರಿಯೆ ಅಥವಾ ಒಂದು ನಮ್ಮ ಕಲ್ಪನೆ. ಓಕೆ, ಸೊ ನಮ್ಮ ಕಲ್ಪನೆಗಳು ಆ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ನಾವೇನೋ ಒಂದು ಮನಸ್ಸಿನಲ್ಲಿ ಊಹಿಸ್ಕೊಳ್ತಾ ಹೋಗ್ತೀವಿ, ಅಥವಾ ನಮ್ಮ ಕಲ್ಪನೆಯಲ್ಲಿ ಲೈಂಗಿಕತೆ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನಾವು ಅನುಭವಕ್ಕೆ ತರೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದು ಲೀಗಲ್ಲ, ಇಲ್ಲೀಗಲ್ಲ, ಒಪ್ಪಿತನ, ಅಸಮ್ಮತಿನ, ಸೇಮ್ ಜೆಂಡರ, ಆಪೋಸಿಟ್ ಜೆಂಡರ್, ಇದ್ಯಾವುದೂ ಸಹ ಕೌಂಟ್ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನು ಅಂತ ಮಾನಸಿಕ ಸ್ಥಿತಿಗತಿಗಳನ್ನು ಹೊಂದಿರ್ತಾರೆ ಅದನ್ನ ಅನುಭವಿಸುವಂತಹ ಒಂದು ಕ್ರಿಯೆಗೆ ಅವರು ತನ್ನನ್ನು ತಾನು ಒಳಗು ಮಾಡ್ಕೊಳ್ತಾರೆ. ಸೊ ಅದನ್ನೇ ಪ್ಯಾರಾಫಿಲಿಯಾ ಅಥವಾ ಥಾಟ್ ಪ್ರೊಸೆಸ್ ಇರ್ಬೋದು, ಆ ಆಸಕ್ತಿ ಇರಬಹುದು, ಅಂತಹ ಅಭಿಪ್ರಾಯಗಳು ಇರಬಹುದು, ಅಂತಹ ಅವರ ಕ್ರಿಯೆಗಳಿರಬಹುದು. ಸೊ ಇವೆಲ್ಲವೂ ಸಹ ಇನ್ನೊಬ್ಬರು ಅಂದ್ರೆ ಸಾಮಾನ್ಯ ಜನರು ಒಪ್ಪುವಂತಹ ರೀತಿಯಲ್ಲಿ ಇರೋದಿಲ್ಲ. ಅವೆಲ್ಲವೂ ಸಹ ಪ್ಯಾರಾಫಿಲಿಯಾದ ಒಂದು ಗುಣಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಸಮಯ ಮುಗಿದಿದೆ, ಕಂಟೆಂಟ್ ಮುಗಿದಿದೆ. ಸೊ ಎಲ್ಲರಿಗೂ ನಮಸ್ಕಾರ.